Good afternoon. One and all present over here. So, my name is Manasa Murthy. ಕರ್ನಾಟಕ ವಿದ್ಯಾಶಕ್ತಿಗೆ ಇಂಗ್ಲಿಷ್ ಟ್ಯೂಟರ್ ಆಗಿದ್ದೀನಿ. ಇವತ್ತು ಇಲ್ಲಿ ಏನ್ ನೋಡ್ತೀವಿ ಅಂದ್ರೆ ಈ ಇಂಗ್ಲಿಷ್ ಲ್ಯಾಂಗ್ವೇಜ್ ನ ಬೇರೆ ಯಾವ್ದಾದ್ರು ಇಂಟ್ರೆಸ್ಟಿಂಗ್ ಮ್ಯಾನರ್ ಅಲ್ಲಿ ಅವ್ರಿಗೆ ಸೇರಿಸ್ಬೋದಾ? Is there any other platform through which we can reach students in an interesting manner so that they're very interactive apart from the usual teaching pattern? We are going to see it. Before that, let me start with a small Subhashita. Vidya dadhati vinayam, vinayat yati patratha, patratva dhanam apnoti, dhanat dharmam tata sukham. Guru Brahma, Guru Vishnu, Guru Devo Maheshwaraha, Guru Sakshat Parabrahma, Tasmai Shri Gurave Namaha. Guru is considered to be most supreme one, right? He is told as Brahma, Vishnu, Maheshwara. That is why they offer a lot of respect to Guru, right? That is why teacher is considered to be supreme one. And this Subhashita says that is through acquiring knowledge and wisdom, a person becomes, that is by acquiring knowledge and wisdom, a person becomes very humble. And it is only this education, it enables, it channelizes the character of the person, the character and behavior. Only with this knowledge and education that a person gets. So I bow down to all the teachers who have assembled over here. You are doing a fantastic job in the student's career, not only shaping the person's career in terms of marks or his future, but you are framing his future. That is, you are characterizing his behavior as well, his or her behavior as well. For this, education is utmost important. So I respect, I offer my pranams to all of you who have come over here. So what are we going to see in today's session? ಏನ್ ನೋಡ್ತೀವಿ ಅಂದ್ರೆ, ನೀವೆಲ್ಲರೂ ಪಾಠವನ್ನು ಹೇಳ್ಕೊಡ್ತೀರಾ, ತುಂಬಾ ಚೆನ್ನಾಗಿ ಅದ್ಭುತವಾಗಿ ಹೇಳ್ಕೊಡ್ತಿದ್ದೀರಾ. ಐ ಅಕ್ಸೆಪ್ಟೆಡ್. ನೀವೆಲ್ಲರೂ ಹೇಳೋ ಕಾನ್ಸೆಪ್ಟ್ ನ ಎಷ್ಟೇ ಸತಿ ಮಕ್ಕಳು ಕೇಳಿದ್ರು ಹೇಳ್ತೀರಾ. ಹೇಳ್ಕೊಡಲ್ಲ ಅಂತ ನೀವ್ ಯಾವಾಗ್ಲೂ ಹೇಳೋದಿಲ್ಲ ಅಲ್ವಾ? ಯಾವುದೇ ತರ ಅಂದ್ರೆ ಎಷ್ಟು ಸುಲಭವಾಗಿ ಹೇಳ್ಕೊಡಕ್ಕಾಗತ್ತೋ ಅಷ್ಟು ಸುಲಭವಾಗಿ ನೀವು ಆ ಕಾನ್ಸೆಪ್ಟ್ ನ ಹೇಳ್ಕೊಡ್ತೀರಾ. ಅದು ಇಂಗ್ಲಿಷ್ ಅಂತ ಬಂದಾಗ ಅದೊಂದು ಗ್ಲೋಬಲ್ ಲ್ಯಾಂಗ್ವೇಜ್. ಇಟ್ ಇಸ್ ಓನ್ಲಿ ಥ್ರೂ ಕಮ್ಯುನಿಕೇಶನ್. ಅಂದ್ರೆ ಅವ್ರು ಎಷ್ಟು ಸುಲಭವಾಗಿ ಅವ್ರು ಮಾತಾಡ್ತಾರೋ, ಇಟ್ ಎನೇಬಲ್ಸ್ ದೆಮ್ ವಿತ್ ಲಾಟ್ ಆಫ್ ಕಾನ್ಫಿಡೆನ್ಸ್. ತುಂಬಾ ಕಾನ್ಫಿಡೆಂಟ್ ಆಗಿ ಅವ್ರು ಮಾತಾಡಕ್ಕಾಗತ್ತೆ. ಫಾರ್ ದಟ್ ದೇ ನೀಡ್ ಟು ಸ್ಪೀಕ್. ಖಂಡಿತ ಅವ್ರು ಮಾತಾಡ್ಲೇಬೇಕು ಅಲ್ವಾ? Only if at all they make it as a habit, it is possible. ಈಗ ಸರಿ, ನಾವು ಪಾಠವನ್ನು ಮಾಡ್ತೀವಿ, ನಾವು ಎಲ್ಲರಿಗೂ ಹೇಳ್ತೀವಿ, ಮಕ್ಕಳ ಮಾತಾಡಕ್ ಹೇಳ್ತೀವಿ, ಇಂಗ್ಲಿಷ್ ಅಲ್ಲೇ ಮಾತಾಡ್ಬೇಕು, ರೈಟ್? ಎಲ್ಲ ಕರೆಕ್ಟ್. ಅದಕ್ಕಿಂತ ನಾವು ಪಾಠ ಮಾಡುವಾಗ್ಲೂ ಬೇರೆ ಏನಾದ್ರೂ ಹೆಚ್ಚಾಗಿ ನಾವು ಅವ್ರಿಗೆ ಕೊಡಕ್ಕಾಗತ್ತ? ಅಂದ್ರೆ ಈ ಬೋರ್ಡ್ ಅಲ್ಲಿ ಬರ್ದ್ಬಿಟ್ಟು ಇದ್ ಅರ್ಥ ಆಯ್ತಾ, ಇದ್ರದ್ದು ಮೀನಿಂಗ್ ಇದು, ಇದ್ರದ್ದು ಆಪೋಸಿಟ್ ಇದು, ಇಂತಹ ಪ್ರಶ್ನೆಗಳೇ ಬರತ್ತೆ. ಈ ತರ ಮೊನೋಟನಸ್ ಆಗಿ ಒಂದೇ ತರ ನಾವು ಹೇಳ್ಕೊಡದೆ ಬೇರೆ ಏನಾದ್ರೂ ನಾವು ಮಸಾಲೆ ಸೇರಿಸ್ಬೋದಾ ನಾವು ಹೇಳ್ಕೊಡೋದಲ್ಲಿ? ಅಂದ್ರೆ ಅಡಿಗೆ ಮಾಡುವಾಗ್ಲೂ ನಾವು ವ್ಯತ್ಯಾಸ ಬೇಕು ಅಂತ ಹೇಳ್ತೀವಲ್ವಾ? ಒಂದೇ ತರ ಅಡಿಗೆ ದಿನಾ ಅನ್ನ ಸಾರು ಪಲ್ಯ ಇದೇ ತರ ಇದ್ರೆ ಎಲ್ಲಾರು ಒಪ್ಕೊಳ್ತೀವಾ? ಖಂಡಿತ ಅಲ್ಲ. ಬೇರೆ ಬೇರೆ ಬೇಕಂತ ತಾನೇ ಕೇಳೋದು. ಅಂದ್ರೆ ಈ ಇಂಗ್ಲಿಷ್ ಅಲ್ಲಿ ಇದನ್ನ ಪಾಠದಲ್ಲಿ ನಾವ್ ಏನ್ ಮಾಡಕ್ಕಾಗತ್ತೆ? ಇವಾಗ ಸೈನ್ಸ್ ಅಂತ ಬಂದ್ರೆ ಅಟ್ಲೀಸ್ಟ್ ನಾವು ಕೆಮಿಸ್ಟ್ರಿ ಲ್ಯಾಬ್, ಫಿಸಿಕ್ಸ್ ಲ್ಯಾಬ್ ಅಲ್ಲಿ ಹೋಗಿ ಎಕ್ಸ್ಪೆರಿಮೆಂಟ್ ಮಾಡಿ ತೋರಿಸ್ಬೋದು, ಅವ್ರಿಗಿನ್ನೂ ಸುಲಭವಾಗಿ ಅರ್ಥ ಮಾಡಿಸ್ಬೋದು. ಇದ್ರಲ್ಲಿ ಏನಾದ್ರು ಮಾಡಕ್ಕಾಗತ್ತಾ? ಒಂದಿದೆ, ಒಂದ್ ರೀತಿಯಾಗಿ ನಾವು ಅವ್ರಿಗೆ ಬೇರೆ ಏನಾದ್ರು ನಾವು ಮಾಡ್ಬೇಕು ಅಂತ ಪ್ರಯತ್ನ ಮಾಡ್ತಿದ್ದೆ ಅಂದ್ರೆ, ದೇರ್ ಇಸ್ ಒನ್ ಪ್ಲಾಟ್ಫಾರ್ಮ್, ಇಟ್ ಇಸ್ ಕಾಲ್ಡ್ ಆಸ್ ವರ್ಡ್ ವಾಲ್. ಗೇಮಿಫಿಕೇಶನ್ ಮೂಲಕ ಆ ಒಂದು ಕಾನ್ಸೆಪ್ಟ್ ನ ಅವ್ರಿಗೆ ತಿಳಿಸೋದು. ಅಂದ್ರೆ ಏನ್ ಮಾಡ್ತೀವಿ, ಇವಾಗ ನಾವು ಒಂದು ಕ್ಲಾಸಲ್ಲಿ ಕಾನ್ಸೆಪ್ಟ್ ಹೇಳ್ಕೊಟ್ಟಾದ್ಮೇಲೆ ಒಂದು ಟೆಸ್ಟ್, ಒಂದು 10 ಕ್ವೆಶನ್ ಕೇಳ್ಬಿಟ್ಟು ಅದಕ್ಕೆ 4 ಆನ್ಸರ್ ಕೊಟ್ಬಿಟ್ಟು ಇದ್ರಲ್ಲಿ ಯಾವ್ದಪ್ಪ ಸರಿ ಇದೆ ಅಂತ ಕೇಳ್ತೀವಿ. ದಟ್ ಇಸ್ ಅಗೇನ್ ವಿಲ್ ಬಿ 1 or 2 days ಇಟ್ ಇಸ್ ಓಕೆ. ಯಾವಾಗ್ಲೂ ಒಂದೇ ತರ ಇದ್ರೆ ಅದು ಬೋರ್ ಹೊಡಿಯತ್ತಲ್ಲ. ಆ ಕೇಳೋ ಕ್ವೆಶನ್ಗಳನ್ನೇ ಬೇರೆ ತರ ಹೇಗೆ ಕೇಳ್ಬೋದು? ಅಲ್ಲದೆ ಅಕಸ್ಮಾತ್ ನೀವು ಒಂದು ಗ್ರಾಮರ್ನೇ ಈ ಗೇಮಿಫಿಕೇಶನ್ ಟೂಲ್ ಮೂಲಕ ಹೇಳ್ಕೊಡ್ತಿದ್ರು ಅಂದ್ರು ಅದು ಸಾಧ್ಯನೇ. ಇದ್ರಲ್ಲಿ ಏನೆಲ್ಲ ಪಾಸಿಬಿಲಿಟಿ ಇದೆ ಅಂದ್ರೆ, ಅಕಸ್ಮಾತ್ ನನ್ಗೆ ಅದೆಲ್ಲ ಮಾಡಕ್ಕೆ ಟೈಮ್ ಇಲ್ಲ ಮ್ಯಾಮ್ ಅಂತ ಅನ್ಸಿದ್ರೆ
ಹೇಳ್ಕೊಡೋ ಆ ಪೋರ್ಷನ್, ಆ ಗ್ರಾಮರ್ ಟಾಪಿಕ್ಗಳು ಈ ವರ್ಡ್ ಬಾಲ್ ಅಲ್ಲೇ ಇರುತ್ತೆ. ಯು ಸರ್ಚ್ ಫಾರ್ ಇಟ್, ಯು ಗೆಟ್ ಇಟ್. ಇಸ್ ಟೈಲರ್ ಮೇಡ್, ಯು ಗೆಟ್ ಇಟ್ ಈಸಿಲಿ. ದೇರ್ ಆರ್ ಫ್ಯೂ ಕಾಂಪ್ಲೆಕ್ಸ್ ಗ್ರಾಮರ್ ಟಾಪಿಕ್ಸ್ ವೇರ್ ಯು ಡೋಂಟ್ ಗೆಟ್ ಇಟ್, ಬಟ್ ಯು ಹ್ಯಾವ್ ಅನ್ ಅದರ್ ಆಪ್ಷನ್, ದಟ್ ಈಸ್ ಯು ಕ್ಯಾನ್ ಕ್ರಿಯೇಟ್ ಯುವರ್ ಓನ್ ಆಕ್ಟಿವಿಟಿ. ಅಕಸ್ಮಾತ್ ಅದರಲ್ಲಿ ಕೇಳಿರೋ ಪ್ರಶ್ನೆಗಳು ತುಂಬಾ ಸುಲಭವಾಗಿದೆ, ಇದು ನನ್ಗೆ ಅಷ್ಟೇನು ಇಷ್ಟ ಆಗ್ತಿಲ್ಲ, ನಾನಾಗೆ ಸ್ವತಂತ್ರವಾಗಿ ನಾನೇ ಮಾಡ್ಬೋದು, ನಾನೇ ಮಾಡ್ತೀನಿ ಅಂದ್ರು ನೀವು ಮಾಡ್ಬೋದು. ಅದಲ್ಲ ಆ ಆಪ್ಷನ್ ಇದೆ ನಮ್ಗೆ. ಅಂದ್ರೆ ನೀವಾಗೇ ನೀವೊಂದು ಆಕ್ಟಿವಿಟಿನ ಕ್ರಿಯೇಟ್ ಮಾಡ್ಬೋದು. ಅದು ಒಂದೇ ತರ, ಅದೇನು ಕ್ವೆಶನ್ ನೀವು ಬೋರ್ಡಲ್ಲಿ ಬರೀದೇ ಈಗ ಸ್ಕ್ರೀನ್ ಅಲ್ಲಿ ತೋರಿಸ್ತಿದ್ದೀರಾ ಆ ತರ ಹೇಳ್ತಿದ್ದೀರಾ ಅಂತ ನಿಮ್ಗೆ ಡೌಟ್ ಇರ್ಬೋದು. ಆ ತರ ಅಲ್ಲ. ಇದ್ರಲ್ಲಿ ಏನಂದ್ರೆ ಎಷ್ಟೋ ರೀತಿಯಾಗಿರೋ ಟೆಂಪ್ಲೇಟ್ಸ್ ಗಳು ನಮ್ಗಿರತ್ತೆ. ಒಂದು ಕ್ರಾಸ್ವರ್ಡ್ ಪಸಲ್ ತರ ಇರತ್ತೆ, ಮೇಸ್ ತರ ಇರತ್ತೆ, ಯೂಶಲ್ ಆಗಿರೋ ಕ್ವಿಸ್ ಪ್ಯಾಟರ್ನ್ ಅಲ್ಲೂ ಇರತ್ತೆ, ಗೇಮ್ ಶೋ ತರ ಇರತ್ತೆ, ಕಾನ್ ಬನೇಗ ಕ್ರೋರ್ಪತಿ. ದಯವಿಟ್ಟು ಮ್ಯೂಟ್ ಮಾಡಲ್ ಇರಿ, ಬೇರೆಯವ್ರಿಗೆ ಅದು ಒಬ್ಬ ಆರ್ಯ ನನಗೇನು ಬರಲ್ಲ, ಒಂದೇ ಭಾಷೆ ಬರ್ತಿದೆ, ಬೇರೆಯವ್ರಿಗೆ ತೊಂದರೆ ಆಗೋ ತರ ಆಗದೆ ದಯವಿಟ್ಟು ಮ್ಯೂಟ್ ಅಲ್ಲಿ ಇರಿ. ಅಕಸ್ಮಾತ್ ಏನಾದ್ರೂ ಕ್ವೇರಿ ಇತ್ತೋ ಇಲ್ಲಾಂದ್ರೆ ಆನ್ಸರ್ ಮಾಡಕ್ ಹೇಳ್ತೀನಿ, ಅವಾಗ ನೀವು ನನಗೆ ಮ್ಯೂಟ್ ಮಾಡೋದ್ರಿಂದ ಅನ್ಮ್ಯೂಟ್ ಮಾಡಿದ್ರೆ ಸಾಕು. ದಯವಿಟ್ಟು ಮ್ಯೂಟ್ ಅಲ್ಲಿ ಇದ್ದೀರಾ ಅಂತ ನೋಡ್ಕೊಳ್ಳಿ. ಅಕಸ್ಮಾತ್ ನಿಮ್ ಒಳಗಲ್ಲಿ ಮಾತಾಡ್ತಿದ್ದೀರಾ ಅಂದ್ರೆ ಇಟ್ ಡಸಂಟ್ ಡಿಸ್ಟರ್ಬ್ ಅದರ್ಸ್, ಪ್ಲೀಸ್ ಬಿ ಇನ್ ಮ್ಯೂಟ್ ಮೋಡ್. ಓಕೆ ಫೈನ್. ಸೊ ಈ ಪ್ಲಾಟ್ಫಾರ್ಮ್ ಮೂಲಕ, ಅಂದ್ರೆ ಈ ವರ್ಡ್ ಬಾಲ್, ಈ ಗೇಮಿಫಿಕೇಶನ್ ಮೂಲಕ ಆ ವಿಷಯನ ನಾವು, ಆ ಕಾನ್ಸೆಪ್ಟ್ ನ ಇನ್ನೂ ಚೆನ್ನಾಗಿ ಪ್ರೊಜೆಕ್ಟ್ ಮಾಡ್ಬೋದು, ಚೆನ್ನಾಗಿ ರೀಚ್ ಮಾಡಿಸ್ಬೋದು ಮಕ್ಕಳಿಗೆ ಅನ್ನೋದು ನಮ್ಮ ಐಡಿಯಾ. ಅದು ಹೇಗೆಲ್ಲ ಉಪಯೋಗಿಸ್ಬೋದು, ಏನೆಲ್ಲ ಟೆಂಪ್ಲೇಟ್ಗಳಿದೆ, ಅದು ಯಾವ ರೀತಿಯೆಲ್ಲ ನಾವು ಬಳಸ್ಬೋದು. ಪ್ರತಿಯೊಂದು ಕ್ವೆಶನು 4 ಆಪ್ಷನ್ ಕೊಟ್ಟು ಕೊಡ್ಬೇಕಾ, ಆತರ ಇಲ್ಲ. ಒಂದು ಪಿಕ್ಚರ್ ಕೊಟ್ಬಿಟ್ಟು ಆ ಪಿಕ್ಚರ್ ಸಂಬಂಧವಾಗಿರೋ ಆನ್ಸರ್ನ ಮ್ಯಾಚ್ ಮಾಡ್ಬೋದು, ಟ್ರೂ ಆರ್ ಫಾಲ್ಸ್ ತರ ಮಾಡ್ಬೋದು, ಒಂದು ಮೇಸ್ ಟೇಸ್ ತರ ಮಾಡ್ಬೋದು, ಗ್ರೂಪ್ ಸಾರ್ಟ್ ಮಾಡ್ಬೋದು. ಅಂದ್ರೆ ಒಂದು ಪರ್ಟಿಕ್ಯುಲರ್ ಕಾಲಮ್ ಅಲ್ಲಿ ಇಷ್ಟು ಆಪ್ಷನ್ಗಳನ್ನ ನೀವು ಸಾರ್ಟ್ ಔಟ್ ಮಾಡಿ ಅಂತ ಹೇಳಿದ್ರು ಅದು ಮಾಡ್ಬೋದು. ಸೊ ವೇರಿಯಸ್ ಟೆಂಪ್ಲೇಟ್ಸ್ ದಟ್ ವಿ ಹ್ಯಾವ್, ದಟ್ ಈಸ್ ಅವೈಲಬಲ್. ಇದನ್ನ ನೀವು ಒಂದು ಆಪ್ ತರ ಅಂತಾನೂ ಅಲ್ಲ, ನೀವು ಬ್ರೌಸರ್ ಅಲ್ಲಿ ಹೋಗಿ ಸರ್ಚ್ ಮಾಡಿದ್ರೇನೆ ನಿಮ್ಗೆ ಇದು ಬಂದ್ಬಿಡತ್ತೆ. ನಿಮ್ಗೆ ಇವತ್ತಿನ ದಿನ ಮುಗ್ದಾದ್ಮೇಲೆ ನಿಮ್ಗೆ ಟೈಮ್ ಸಿಗುವಾಗ ನೀವು ಅದನ್ನ ನೋಡಿ. ವರ್ಡ್ ವಾಲ್ ಅನ್ನೋದು ಆ ಪ್ಲಾಟ್ಫಾರ್ಮ್ ಹೆಸರು. ಅದ್ರಲ್ಲಿ ನೋಡಿದ್ರೆ ನಿಮ್ಗೆ ಕ್ರಿಯೇಟ್ ಆಕ್ಟಿವಿಟಿ ಕಮ್ಯುನಿಟಿ ಅಂತ ಇರತ್ತೆ. ಅದರಲ್ಲಿ ನೀವು ಯಾವ ಟಾಪಿಕ್ ಬಗ್ಗೆ ಸರ್ಚ್ ಮಾಡ್ತಿದ್ರು ಅದ್ರಲ್ಲಿ ಬರತ್ತೆ. ಯು ಗೆಟ್ ಇಟ್ ಓವರ್ ದೇರ್. ಅಂಡ್ ಟೆಲಿಂಗ್ ಪರ್ಟೈನಿಂಗ್ ಟು ಇಂಗ್ಲಿಷ್, ದಟ್ ಟು ಎಸ್ಪೆಷಲಿ ಫಾರ್ ಗ್ರಾಮರ್ ಟಾಪಿಕ್ಸ್. Most of the topics are readily available. What you can do after teaching this concept in the simplest manner that you do, ಯಾವಾಗ್ಲೂ ನೀವು ಹೇಳ್ಕೊಡ್ತೀರಲ್ಲ ಸುಲಭವಾಗಿ, ಅದೆಲ್ಲ ಮುಗ್ದಾದ್ಮೇಲೆ ನೀವು ಈ ಗೇಮಿಫಿಕೇಶನ್ ಟೂಲ್ನ ಉಪಯೋಗಿಸ್ಬೋದು. ಅವ್ರನ್ನೇ ಆಟ ಆಡಕ್ ಹೇಳ್ಬೋದು. ಅಕಸ್ಮಾತ್ ನಿಮ್ ಸ್ಕೂಲಲ್ಲಿ ಕಂಪ್ಯೂಟರ್ ಲ್ಯಾಬ್ ಇದೆ ಅಂದ್ರೆ ಆ ಕಂಪ್ಯೂಟರ್ ಲ್ಯಾಬ್ ನಲ್ಲಿ 10 ಕಂಪ್ಯೂಟರ್ ಇತ್ತು ಅಂದ್ರೆ ಆ ಗೇಮ್ ನ ಪ್ಲೇ ಮಾಡ್ಬಿಟ್ಟು ಅವ್ರನ್ನ ಆನ್ಸರ್ನ ಚೂಸ್ ಮಾಡಕ್ ಹೇಳ್ಬೋದು. ಅದರಲ್ಲಿ ಅವ್ರ ತಪ್ಪಾಗಿರೋ ಆನ್ಸರ್ ಬಂತಂದ್ರೆ ಯಾವ್ದಪ್ಪ ಸರಿಗಿರೋ ಆನ್ಸರ್ ಅದು ಅದ್ರಲ್ಲಿ ಪ್ರಾಂಪ್ಟ್ ಆಗತ್ತೆ. ಅಕಸ್ಮಾತ್ ನಮ್ಗೆ ಅದೆಲ್ಲ ಆಪ್ಷನ್ ಇಲ್ಲ ಮ್ಯಾಮ್, ನಮ್ಗೆ ಒಂದು ಕ್ಲಾಸಲ್ಲಿ ಒಂದು ರೂಮ್ ಪ್ರೊಜೆಕ್ಟರ್ ಇದೆ ಅಂದ್ರೆ ಅದಕ್ಕೂ ನೀವ್ ಏನ್ ಮಾಡ್ಬೋದು, ನೀವ್ ಪ್ಲೇ ಮಾಡ್ಬಿಟ್ಟು ಅವ್ರನ್ನ ಆನ್ಸರ್ ಹೇಳಕ್ ಹೇಳ್ಬೋದು. ದೇ ವಿಲ್ ಆನ್ಸರ್ ವೈಲ್ ದೇ ಆರ್ ಟೆಲಿಂಗ್ ದಿ ಆನ್ಸರ್. ಯು ಕ್ಯಾನ್ ಎಕ್ಸ್ಪ್ಲೈನ್ ದಿ ಕಾನ್ಸೆಪ್ಟ್ ಇನ್ ಬಿಟ್ವೀನ್. ಮಧ್ಯದಲ್ಲಿ ಆ ಕಾನ್ಸೆಪ್ಟ್ ನ ನೀವು ಹೇಳ್ಕೊಡ್ಬೋದು. ಯಾಕೆ ಆನ್ಸರ್ ಅನ್ನೋದು ತಪ್ಪಂತ ನಾವು ಚೂಸ್ ಮಾಡಿದ್ವಿ, ಯಾಕೆ ಆನ್ಸರ್ ತಪ್ಪು, ಯಾಕೆ ಆನ್ಸರ್ ಸರಿ, ಇದನ್ನೆಲ್ಲ ನೀವು ಹೇಳ್ಬೋದು. Whereas in between you can teach the concept itself through this gamification tool that is called as word wall. ಸೊ ಒಂದೊಂದು ಆಕ್ಟಿವಿಟಿನು ಅಂದ್ರೆ ಇವಾಗ ಇವತ್ತಿನ ಸೆಷನ್ ಹೇಗಿರತ್ತೆ ಅಂದ್ರೆ ಪ್ರತಿ ಒಂದು ಟೆಂಪ್ಲೇಟ್ ಅಲ್ಲೂ ಬೇರೆ ಬೇರೆ ಗ್ರಾಮರ್ ಟಾಪಿಕ್ ಇರತ್ತೆ. ನಿಮ್ಮನ್ನೆಲ್ಲರೂ ನಾನು ಒಂದು ರಿಕ್ವೆಸ್ಟ್ ಏನ್ ಮಾಡ್ತಿದ್ದೀನಿ ಅಂದ್ರೆ ದಯವಿಟ್ಟು ನಿಮ್ಮನ್ನ ನೀವು ಸ್ಟೂಡೆಂಟ್ಸ್ ಆಗಿ ಭಾವಿಸ್ಕೊಳ್ಳಿ. ಪ್ರಶ್ನೆಗಳು ಬಂದಾಗ ಆ ಆನ್ಸರ್ನ ಅನ್ಮ್ಯೂಟ್ ಮಾಡಿ ಹೇಳಿ, ಇಲ್ಲಾಂದ್ರೆ ಆ ಚಾಟ್ ಬಾಕ್ಸ್ ಅಲ್ಲಿ ನನಗೆ ಹೇಳಿ. ನೀವು ಹೇಳಾದ್ಮೇಲೆ ನಾನು ಆನ್ಸರ್ನ ನಾನು ಚೂಸ್ ಮಾಡ್ತೀನಿ. ಓಕೆ, ಸೊ ದಟ್ ಇದನ್ನೆಲ್ಲ ಯಾಕಪ್ಪ ಕೇಳ್ತಿದ್ದೀನಿ, ನಾನೇ ಮಾತಾಡ್ತಿದ್ರೆ ಬೋರ್ ಹೊಡಿಯತ್ತಲ್ಲ, ನನ್ ಜೊತೆ ಯಾರಾದ್ರೂ ಮಾತಾಡಿದ್ರು ತಾನೇ ಗೊತ್ತಾಗತ್ತೆ. ಐ ಆಮ್ ನಾಟ್ ಶೇರಿಂಗ್ ಎನಿ ಸ್ಕ್ರೀನ್, ಓನ್ಲಿ ಮೈ ವಿಡಿಯೋ ಇಸ್ ಗೆಟಿಂಗ್ ಡಿಸ್ಪ್ಲೇಡ್. ನಾನು ಇನ್ನೂ ಸ್ಕ್ರೀನ್ ಶೇರ್ ಮಾಡಿಲ್ಲ, ನಾನೇ ಮಾತಾಡ್ತಿರೋದು. ಸ್ಕ್ರೀನ್ ಶೇರ್ ಆದ್ಮೇಲೆ ನಾನೇ ಕೇಳ್ತೀನಿ ಸ್ಕ್ರೀನ್ ಶೇರ್ ಮಾಡ್ತಿರೋದು ಗೊತ್ತಾಗ್ತಿದ್ಯಾ ಅಂತ, ಅವಾಗ ನೀವು ಹೇಳಿದ್ರೆ ಸಾಕು. ಅಕಸ್ಮಾತ್ ನನ್ ವಿಡಿಯೋ ಡಿಸ್ಪ್ಲೇ ಆಗ್ತಿಲ್ಲ ಅಂದ್ರೆ ನೀವು ನಿಮ್ ಇದರಲ್ಲಿ ಚೆಕ್ ಮಾಡಿ ನೋಡ್ಬೇಕು ಯಾಕೆ ಬರ್ತಿಲ್ಲ ಅಂತ. ಆಯ್ತಾ, ನಿಮ್ ಇದರಲ್ಲಿ ವಿಡಿಯೋ ಸೆಟ್ಟಿಂಗ್ಸ್ ಅಲ್ಲಿ ಹೋಗಿ ನೋಡ್ಬೇಕು. ನಾನಿನ್ನು ಸ್ಕ್ರೀನ್ ಶೇರ್ ಮಾಡಿಲ್ಲ, ಮಾಡಾದ್ಮೇಲೆನೆ ಆ ಗೇಮ್ ಟೂಲ್ ಕಾಣಿಸೋದು. ಓಕೆ, ಸೊ ಇಂಗ್ಲಿಷ್ ಅಂತ ಬಂದಾಗ
ಅದನ್ನ ಗ್ಲೋಬಲ್ ಲ್ಯಾಂಗ್ವೇಜ್ ಅಂತೀವಿ. ವಾಕ್ಯ ರಚನೆ ಅನ್ನೋದು ತುಂಬಾ ಅವಶ್ಯ ಅಲ್ವಾ? ಇಟ್ ಇಸ್ ಮೋಸ್ಟ್ ಇಂಪಾರ್ಟೆಂಟ್. ಯಾವ ಜಾಗದಲ್ಲಿ ಯಾವ ವ್ಯಕ್ತಿ ಬರ್ಬೇಕು, ಎಲ್ಲಿ ವರ್ಬ್ ಬರ್ಬೇಕು, ಯಾರನ್ನ ಹೋಗಿ ಅದು ಸೇರ್ತಿದೆ ಆ ಆಬ್ಜೆಕ್ಟ್ ಅನ್ನೋದು, ಎಲ್ಲಿ ಬರ್ಬೇಕು ಅನ್ನೋದು ಗೊತ್ತಿದ್ರೆ ಮಾತ್ರ ಅದು ಪೂರ್ಣವಾದ ಮೀನಿಂಗ್ ಕೊಡತ್ತೆ ಅಲ್ವಾ? ಅದು ಹೇಗೆ ಸಾಧ್ಯ? ಅದನ್ನ ಏನಾದ್ರೂ ಗೇಮ್ ಮೂಲಕ ನಾವು ಮಾಡ್ಬೋದಾ, ಇಲ್ಲಾಂದ್ರೆ ಹೇಳ್ಕೊಟ್ಟಿರೋದನ್ನ ಅವ್ರಿಗೆ ಅರ್ಥ ಆಗಿದ್ಯಾ ಅಂತ ನೋಡ್ಬೋದಾ ಅಂದ್ರೆ ಮಾಡ್ಬೋದು. ನಾನು ಈ ಸೆಂಟೆನ್ಸ್ ಪ್ಯಾಟರ್ನ್ ನ ಈ ಫಸ್ಟ್ ವರ್ಡ್ ವಾಲ್ ಆಕ್ಟಿವಿಟಿಯಲ್ಲಿ ತೋರಿಸ್ತಿದ್ದೀನಿ. ಅದರಲ್ಲಿ ನಿಮ್ಗೆ ಆಬ್ಜೆಕ್ಟು, ಅಡ್ಜಂಕ್ಟು, ಕಾಂಪ್ಲಿಮೆಂಟ್ ಇಂತಹ ಆ ವಿಷಯಗಳು ಅದರಲ್ಲಿ ಇನ್ಕ್ಲೂಡ್ ಆಗಿರುತ್ತೆ. ಆ ಸೆಂಟೆನ್ಸ್ ಅಲ್ಲಿ ಅದು ಇದೆಯಾ ಇಲ್ವಾ ಅನ್ನೋದನ್ನ ನೀವು ಐಡೆಂಟಿಫೈ ಮಾಡ್ಬೇಕು. ಇನ್ನೊಂದು ಏನಂದ್ರೆ, ಇದು ಬರೀ ಕ್ವಶನ್ ಇರಲ್ಲ, ಆ ಕ್ವಶನ್ ರೆಲೆವೆಂಟ್ ಆಗಿರೋ ಪಿಕ್ಚರ್ನು ನೀವು ಆಡ್ ಆನ್ ಮಾಡ್ಬೋದು. ಅದೇ ನೀವು ಡ್ರಾಯಿಂಗ್ ಮಾಡ್ಬೇಕಾ ಅಂದ್ರೆ ಅಲ್ಲ, ಆಲ್ರೆಡಿ ಅವೈಲಬಲ್. ಇವಾಗ ಸರ್ಚ್ ಮಾಡಿ ಗರ್ಲ್ ಪ್ಲೇಯಿಂಗ್ ಬಾಲ್, ಬಾಯ್ ಈಟಿಂಗ್ ಅಂತ ಹೇಳಿದ್ರೆ ಐ ಆಮ್ ಪ್ಲೇಯಿಂಗ್ ಫುಟ್ಬಾಲ್ ಅಂತ ಕ್ವಶನ್ ಇದೆ ಅಂದ್ರೆ ಬಾಯ್ ಪ್ಲೇಯಿಂಗ್ ಫುಟ್ಬಾಲ್ ಅನ್ನೋದನ್ನ ಇಮೇಜ್ ಅಲ್ಲಿ ಸರ್ಚ್ ಮಾಡ್ಬೋದು ಆ ಪ್ಲಾಟ್ಫಾರ್ಮ್ ನಲ್ಲಿ. ರಿಲೆವೆಂಟ್ ಪಿಕ್ಚರ್ ಅದರಲ್ಲೇ ಬಂದ್ಬಿಡತ್ತೆ. ಸೊ ಎವ್ರಿಥಿಂಗ್ ಇಸ್ ಅವೈಲಬಲ್. ಅದನ್ನ ಹೇಗ್ ನೀವು ಉಪಯೋಗಿಸ್ತೀರಾ, ಎಷ್ಟು ರೀತಿಯಾಗಿ ನೀವು ಕ್ರಿಯೇಟಿವ್ ಆಗಿ ನೀವು ಮಾಡ್ಬೋದು ಅನ್ನೋದ್ರ ಇದರಲ್ಲಿದೆ. ಇನ್ನೊಂದು ಇದ್ರಲ್ಲಿ ನಾನು ಹೇಳ್ಬೇಕಾಗಿರೋದು, ಅಕಸ್ಮಾತ್ ನನ್ಗೆ ಅದೆಲ್ಲ ಟೈಮ್ ಇಲ್ಲ ಮ್ಯಾಮ್, ನಾನು ಅದೆಲ್ಲ ಕ್ರಿಯೇಟ್ ಮಾಡಕ್ ಆಗಲ್ಲ, ನಾನು ಇರೋ ಆಕ್ಟಿವಿಟಿಗಳನ್ನೇ ನಾನು ತೋರಿಸ್ತೀನಿ ಮಕ್ಳ ಹತ್ರ, ನಾನು ಟಾಪಿಕ್ ಹೇಳ್ಕೊಟ್ಟಾದ್ಮೇಲೆ ಇದನ್ನ ತೋರಿಸ್ತೀನಿ ಅಂದ್ರು ಅದು ಮಾಡ್ಬೋದು. ಅಂದ್ರೆ ಒಂದೇ ಒಂದು ವಿಷಯ ಗಮನದಲ್ಲಿ ಇಟ್ಕೊಬೇಕು ಈ ರೀತಿಯಲ್ಲಿ. ಈ ಈ ತರುಣದಲ್ಲಿ ಏನಂದ್ರೆ, ಆ ಕ್ವೆಶನ್ಗಳು ನೀವು ಯಾವ ಆಕ್ಟಿವಿಟಿ ನಿಮ್ ಮಕ್ಳ ಹತ್ರ ತೋರಿಸ್ಬೇಕಂತ ಅನ್ಕೊಂಡಿದ್ದೀರೋ, ತೋರ್ಸೋಕ್ ಮುಂಚೆ ಒಂದ್ಸತಿ ಆ ಎಲ್ಲಾ ಕ್ವೆಶನ್ಗೂ ಸಂಬಂಧವಾಗಿರೋ ಆನ್ಸರೇ ಚೂಸ್ ಆಗಿದೆ ಅಂತ ಒಂದ್ಸತಿ ನೋಡ್ಕೊಳ್ಳಿ. ದೇರ್ ಆರ್ ಚಾನ್ಸಸ್, ನಾನು ಅಂತಿರೋದು 95% ಅದು ಸರಿನೇ ಇರುತ್ತೆ. 5% there are chances here and there wherein the chosen answer, that is the person who created the activity, the answer what that is chosen by him is right or wrong. So for that you can cross check it. ಅಕಸ್ಮಾತ್ ನೀವು ಹೇಳ್ತಿರೋ ಆನ್ಸರೇ ಸರಿ ಅಂದ್ರೆ ಇಂಟು ಮಾರ್ಕ್ಸ್ ನ ರಿಲೀಸ್ ಮಾಡ್ಬಿಟ್ಟು ನೀವು ಯಾವ ಆನ್ಸರ್ನ ಸರಿ ಅಂತ ಅಂದ್ಕೊಂಡಿದ್ದೀರೋ ಅದನ್ನ ನೀವು ಚೂಸ್ ಮಾಡಿಡಬಹುದು. ಯು ಕ್ಯಾನ್ ಸೇವ್ ದಟ್ ಆಕ್ಟಿವಿಟಿ ಅಂಡ್ ದಟ್ ವಿಲ್ ಗೆಟ್ ಡಿಸ್ಪ್ಲೇ. ಓಕೆ, ಇಟ್ ಇಸ್ ಎಡಿಟಬಲ್. ಅದು ಎಡಿಟ್ ಮಾಡೋ ತರಾನೇ ಇರುತ್ತೆ. ಇವಾಗ ನಾನ್ ಕ್ರಿಯೇಟ್ ಮಾಡಿರೋ ಆಕ್ಟಿವಿಟಿ ನಾನೇ ಉಪಯೋಗಿಸ್ಬೇಕಂತ ಅಲ್ಲ, ನೀವು ಅದನ್ನ ಉಪಯೋಗಿಸ್ಬೋದು, ನೀವು ಅದನ್ನ ಎಡಿಟು ಮಾಡ್ಬೋದು. ಸೊ ಇದೆಲ್ಲ ಆಪ್ಷನ್ಸ್ ಈ ವರ್ಡ್ ವಾಲ್ ಅಲ್ಲಿ ಇದೆ. ಓಕೆ, ಒಂದೊಂದಾಗಿ ಆಕ್ಟಿವಿಟಿಗಳನ್ನ ನೋಡೋಣ ವಿಚ್ ಇಸ್ ಇನ್ ವರ್ಡ್ ವಾಲ್. ಇವಾಗಲೇ ನಾನು ಸ್ಕ್ರೀನ್ ಶೇರ್ ಮಾಡ್ತಿರೋದು, ಮಾಡಾದ್ಮೇಲೆ ನನ್ಗೆ ಹೇಳಿ ಕಾಣಿಸ್ತಿದ್ಯಾ ಇಲ್ವಾ ಅಂತ ಹೇಳಿ ನನ್ಗೆ. ಸ್ಕ್ರೀನ್ ಅಲ್ಲಿ ವಿಸಿಬಲ್ ಆಗಿದೆಯಾ ಎಲ್ಲರಿಗೂ? ನೀವು ನೋಡಿದ್ರೆ ಎಡಗಡೆಯಲ್ಲಿ ಈ ವರ್ಡ್ ವಾಲ್ ಅಂತ ಬರ್ದಿರೋದು ಕಾಣಿಸ್ತಿದ್ಯಾ ಎಲ್ಲರಿಗೂ? ಇದೇ ನಾನು ಹೇಳಿದ್ದು, ಈ ವರ್ಡ್ ವಾಲ್ ಅಂತ ಬರ್ದಿದ್ಯಲ್ಲ, ಇದನ್ನ ನೀವು ನಿಮ್ ಬ್ರೌಸರ್ ಅಲ್ಲಿ ಸರ್ಚ್ ಮಾಡಿದ್ರೇನೆ ಸಾಕು, ಗೂಗಲ್ ಅಲ್ಲಿ ಸರ್ಚ್ ಮಾಡಿದ್ರೆ ಸಾಕು, ಅದು ಬಂದ್ಬಿಡತ್ತೆ. ಅದು ಬಂದಾದ್ಮೇಲೆ ಯು ಗೆಟ್ ಟು ನೋ, ಯು ವಿಲ್ ಬಿ ಮೂವಿಂಗ್ ಆನ್ ಟು ಕಮ್ಯುನಿಟಿ, ಮೈ ಆಕ್ಟಿವಿಟೀಸ್, ಮೈ ರಿಸಲ್ಟ್ಸ್. ಓಕೆ, ಥ್ಯಾಂಕ್ ಯು ಸರ್ ರೆಸ್ಪಾಂಡಿಂಗ್. ಇಲ್ಲಿ ನೀವಾಗೆ ಕ್ರಿಯೇಟ್ ಮಾಡ್ಬೇಕು ಅಂದ್ಕೊಂಡ್ರು ಇಲ್ಲಿ ಆಕ್ಟಿವಿಟಿ ಕ್ರಿಯೇಟ್ ಮಾಡ್ಕೋಬಹುದು ಆಯ್ತಾ. ಐ ಜಸ್ಟ್ ಶೋ ಟೈಮಿಂಗ್ ಯಾವ ತರ ಬರತ್ತೆ ಅಂತ ನಿಮ್ಗೆ ಗೊತ್ತಾಗ್ಬೇಕಲ್ಲ. ಸೊ ಇಂತಹ ವೇರಿ ಟೆಂಪ್ಲೇಟ್ಸ್ ಯು ಹ್ಯಾವ್. ಅದೇ ರ್ಯಾಂಕ್ ಆರ್ಡರ್, ಇವಾಗ ಕೆಲವು ಕ್ವಶನ್ಗಳು ಕೋಹರೆಂಟ್ ಆರ್ಡರ್ ಕ್ವಶನ್ ಆಗಿರತ್ತೆ, ಆರ್ಡರ್ ವೈಸ್ ಆಗಿ ಅರೇಂಜ್ ಮಾಡಿ ಅಂತ, ಅಂತಹ ಕ್ವಶನ್ಗಳಿಗೆ ಈ ತರ ಉಪಯೋಗಿಸ್ಬೋದು. ಇಲ್ಲಟಿ ಜಂಬಲ್ ಅಪ್ ಆಗಿರತ್ತೆ, ಪ್ರಾಪರ್ ಸೆಂಟೆನ್ಸ್ ಫಾರ್ಮ್ಯಾಟ್ ಅಲ್ಲಿ ಇದೆ, ಅದನ್ನ ಕಂಡುಹಿಡೀರಿ ಅಂದ್ರೆ ಅನ್ಜಂಬಲ್ ಪ್ಯಾಟರ್ನ್, ಆ ಪ್ಯಾಟರ್ನ್ ಅಲ್ಲಿ ಇರತ್ತೆ. ಅನಗ್ರಾಮ್, letters would be misspelled or be reverse order. You need to arrange them in proper manner. ಈ ವರ್ಡ್ ಸರ್ಚ್, ಈ ಕ್ರಾಸ್ ವರ್ಡ್ ಪಸಲ್ ಅಲ್ಲೆಲ್ಲ ಬರುತ್ತಲ್ಲ, ವರ್ಡ್ ಸರ್ಚ್ ಪಸಲ್ ಗಳಲ್ಲಿ ಬರುತ್ತಲ್ಲ, ಅದೆಲ್ಲ ಬರುತ್ತೆ. ಸ್ಪೀಡ್ ಸಾರ್ಟಿಂಗ್, ವರ್ಡ್ ಮ್ಯಾಗ್ನೆಟ್ಸ್, ಮ್ಯಾಥ್ಸ್ ಜನರೇಟರ್ ಎಲ್ಲ ಮಾಡ್ಬೋದ್ರಿ ಇದಲ್ಲಿ ಆಯ್ತಾ. ನಾನು ಇವಾಗ ತೋರಿಸ್ತಿರೋದು ಐಡೆಂಟಿಫೈ ದ ಸೆಂಟೆನ್ಸ್ ಪ್ಯಾಟರ್ನ್
ಇಲ್ಲಿ ನೋಡಿ ಟೆಂಪ್ಲೇಟ್ ಇದು ಈ ಕ್ವೆಶನ್ಸ್ ಆಲ್ರೆಡಿ ನೀವು ಒಂದು 10 ಕ್ವೆಶನ್ ಫ್ರೇಮ್ ಮಾಡ್ಬಿಟ್ಟಿದ್ದೀರಾ. ನನ್ಗೆ ಈ ಪ್ಯಾಟರ್ನ್ ಬೇಡ ಮ್ಯಾಮ್, ನನಗೆ ಕ್ವಿಸ್ ಪ್ಯಾಟರ್ನ್ ಬೇಡ, ನನಗೆ ಬೇರೆ ಏನಾದ್ರೂ ಪ್ಯಾಟರ್ನ್ ಬೇಕು ಅಂದ್ರೆ ಈಗ ಸ್ಪಿನ್ ದ ವೀಲ್ ಈ ಪ್ಯಾಟರ್ನ್ ನಾನು ಕೊಡ್ತಿದ್ದೀನಿ. ಅಕಸ್ಮಾತ್ ನಿಮ್ಗೆ ಡೌಟ್ ಇತ್ತಂದ್ರೆ ಈ ಸ್ಪಿನ್ ದ ವೀಲ್ ಪ್ಯಾಟರ್ನ್ ಕೊಟ್ಬಿಟ್ಟಿದ್ದೀರಾ, ಆ ಸೆಟ್ ಆಫ್ ಕ್ವೆಶನ್ಸ್ ಈ ಸ್ಪಿನ್ ದ ವೀಲ್ ಪ್ಯಾಟರ್ನ್ ಅಲ್ಲಿ ಬರುತ್ತೆ. ಕ್ವೆಶನ್ಸ್ ವುಡ್ ಬಿ ದ ಸೇಮ್ ಬಟ್ ದ ಮ್ಯಾನರ್ ಇನ್ ವಿಚ್ ಇಟ್ ಇಸ್ ಗೆಟಿಂಗ್ ಡಿಸ್ಪ್ಲೇಡ್ ವುಡ್ ಬಿ ಡಿಫ್ರೆಂಟ್. ದಟ್ ಇಸ್ ಇಟ್. ಆಯ್ತಾ? ಇವಾಗ ನೀವೆಲ್ಲರೂ ಸ್ಟೂಡೆಂಟ್ಸು ನನಗೆ ಆನ್ಸರ್ ಹೇಳ್ತೀರಾ. ಇವಾಗ ಸ್ಪಿನ್ ವೀಲ್ ಮಾಡ್ತೀನಿ ನಾನು. ಯಾವ ಕ್ವೆಶನ್ ಬರುತ್ತೋ ಅದಕ್ಕೆ ಸಂಬಂಧವಾಗಿರೋ ಆನ್ಸರ್ಸ್ ನಾವು ಚೂಸ್ ಮಾಡಬೇಕು. ಆಪ್ಷನ್ಸ್ ಗಳು ಕೊಟ್ಟಿರ್ತಾರೆ. ದ ಮೂನ್ ಶೈನ್ಸ್ ಎಸ್ ನಿಮ್ಗೆ ಆಡಿಯೋ ಬೇರೆ ಇದಕ್ಕೆ ಅಟ್ಯಾಚ್ ಆಗಿರುತ್ತೆ ನೋಡಿ, ಆಡಿಯೋನು ಕೇಳಿಸ್ತಿರತ್ತೆ ನಿಮ್ಗೆ. As I started it again, the questions are shuffled. My father is My reading the father is reading the newspaper. newspaper. ಇಲ್ಲಿ ನೋಡಿ ನಾನ್ ಮಾತ್ರ ಓದ್ತಿಲ್ಲ. It is also reading the question once. So in which pattern is the given sentence? SV, SVO, SVC. Can someone, you can be telling the answers by either unmuting yourself or in writing it in the chat box. Chat box ಅಲ್ಲೂ ಹೇಳ್ಬೋದು, ಇಲ್ಲಾಂದ್ರೆ ಅನ್ಮ್ಯೂಟ್ ಮಾಡಿನೂ ಹೇಳ್ಬೋದು. ನಪ್ಪ ನ್ಯೂಸ್ ಪೇಪರ್ನ ಓದ್ತಾ ಇದ್ದಾರೆ. ಸೊ ನೀವು ಈ ತರ ಈ ಕ್ವಶನ್ ನ ಮಕ್ಕಳಿಗೆ ಓದ್ ತೋರಿಸ್ತಿದ್ದೀರಾ ಅಂದ್ರೆ ಐ ಆಮ್ ನಾಟ್ ಎಕ್ಸ್ಪ್ಲೈನಿಂಗ್ ಹಿಯರ್, ಐ ಆಮ್ ಜಸ್ಟ್ ಟೆಲಿಂಗ್ ದ ವೇ ಯು ಕ್ಯಾನ್ ಟೆಲ್ ಇಟ್ ಟು ಚಿಲ್ಡ್ರನ್. ನೀವು ಮಕ್ಳ ಹತ್ರ ತೋರಿಸುವಾಗ ಯಾರು ಓದ್ತಿದ್ದಾರೆ, ಅಪ್ಪ ಓದ್ತಿದ್ದಾರೆ ಅಂದ್ರೆ ಅಪ್ಪನೇ ವ್ಯಕ್ತಿ. ಯಾರ ಬಗ್ಗೆ ಮಾತಾಡ್ತಿದೀವಿ? ನಮ್ಮ ಅಪ್ಪ ಬಗ್ಗೆ, ನನ್ನ ಅಪ್ಪ ಬಗ್ಗೆ ಮಾತಾಡ್ತಿದ್ದೀನಿ. ನನ್ನ ಅಪ್ಪ ಏನ್ ಮಾಡ್ತಿದ್ದಾರೆ, ಆ ಕ್ರಿಯೆ ಏನು, ಆ ಕೆಲಸ ಏನು, ಓದ್ತಿದ್ದಾರೆ. ಓದ್ತಿರೋದು ಅನ್ನೋದು ಇಸ್ ರೀಡಿಂಗ್, ಅದು ಇಲ್ಲಿ ವರ್ಬ್ ಆಗ್ಬಿಡತ್ತೆ. ಏನನ್ ಓದ್ತಿದ್ದಾರೆ, ಏನನ್ ಓದ್ತಿದ್ದಾರೆ, ವಾಟ್ ಇಸ್ ಇಟ್ ದಟ್ ಹಿ ಇಸ್ ರೀಡಿಂಗ್? ಹಿ ಇಸ್ ರೀಡಿಂಗ್ ದ ನ್ಯೂಸ್ ಪೇಪರ್ ಅಂದ್ರೆ ನ್ಯೂಸ್ ಪೇಪರ್ ಆದದ್ದು ಒಂದು ಆಬ್ಜೆಕ್ಟ್ ಆಗ್ಬಿಡತ್ತೆ. ಈ ತರ ನೀವು ಎಕ್ಸ್ಪ್ಲೇನ್ ಮಾಡ್ತೀರಾ. ಸೊ ಇಟ್ ಗೆಟ್ಸ್ ರಿಜಿಸ್ಟರ್ಡ್ ಫರ್ಮ್ಲಿ ಇನ್ ದಿಯರ್ ಮೈಂಡ್. ಸೊ ವೆನ್ ಅವರ್ ಅ ಸೆಂಟೆನ್ಸ್ ಕಮ್ಸ್ ಇನ್ ದಿಸ್ ಮ್ಯಾನರ್, ಅಂದ್ರೆ ಏನ್ ಮಾಡ್ತಿದ್ದಾರೆ, ಏನ್ ಓದ್ತಿದ್ದಾರೆ, ಏನ್ ಹಾಡ್ತಿದ್ದಾರೆ, ಈ ತರ ಇತ್ತಂದ್ರೆ ಅದು ಸಬ್ಜೆಕ್ಟ್ ವರ್ಬ್ ಆಬ್ಜೆಕ್ಟ್ ಪ್ಯಾಟರ್ನ್. ಸೂಪರ್. ಇಲ್ಲಿ ನೋಡಿದ್ರೆ ನಿಮ್ಗೆ ಲೆಫ್ಟ್ ಹ್ಯಾಂಡ್ ಸೈಡ್ ಎಲ್ಲ ಪಿಕ್ಚರ್ ಇದೆ. ಸೊ ಚಿಕ್ಕದಾಗೂ ಆ ಪಿಕ್ಚರ್ ನ ಪ್ಲೇಸ್ ಮಾಡ್ಕೊಬಹುದು, ಸ್ವಲ್ಪ ದೊಡ್ಡದಾಗೂ ಮಾಡ್ಕೊಬಹುದು. ಇಟ್ಸ್ ಯೋರ್ ಡಿಸ್ಕ್ರಿಷನ್ ಹೌ ಯು ವಾಂಟ್ ಇಟ್ ಟು ಅಪಿಯರ್. ಪ್ರಿಯಾ ಬೈಸ್ ಅಡ್ರೆಸ್. ನೋಡಿದ್ರ ಆ ಆಡಿಯೋ ಅಲ್ಲಿ ಅದು ಕೇಳಿಸ್ತೆ. ಮತ್ತೊಂದ್ಸತಿ ಅದನ್ನೇ ಕೇಳಿಸ್ಬೇಕಂದ್ರೆ Priya buys a dress. ಪ್ರಿಯಾ ಬೈಸ್. Priya buys a dress. ಕೇಳಿಸ್ತಿದೆ ಅಂತ ಅನ್ಸತ್ತೆ. ಪ್ರಿಯಾ ಒಂದ್ ಡ್ರೆಸ್ ಅನ್ನು ತಗೊಂಡ್ಲು. ಪ್ರಿಯಾ ಬೈಸ್ ಅ ಡ್ರೆಸ್. ಪ್ರಿಯಾ ಏನಂತ ತಗೊಳ್ತಿದ್ದಾಳೆ? ಒಂದು ಡ್ರೆಸ್ ಅನ್ನು ತಗೊಳ್ತಿದ್ದಾಳೆ. ಈ ಪ್ಯಾಟರ್ನು ಎಸ್ ವಿ ಓನೆ. ಕರೆಕ್ಟಾ? ಸೂಪರ್. ನೀವು ಕಂಡಿಡ್ದಂಗೆ ಇದು ಸರಿನೆ. ನೆಕ್ಸ್ಟ್ we are spinning it again. ಅವನೊಬ್ಬ ಕಾರ್ಪೆಂಟರ್. he is a carpenter. ಅವನು ಕಾರ್ಪೆಂಟರ್. ಅವನು ಏನಾಗಿದ್ದಾನೆ? ಒಬ್ಬ ಕಾರ್ಪೆಂಟರ್ ಆಗಿದ್ದಾನೆ. ಆ ಕೆಲಸವಾದದ್ದು ಯಾರನ್ನಾದ್ರೂ ಹೋಗಿ ಸೇರ್ತಿದೆ ಅಂತ ಹೇಳ್ತಿದೀವ ಈ ಸೆಂಟೆನ್ಸ್ ನಲ್ಲಿ? ಅಲ್ಲ, ಅವನ ಬಗ್ಗೆ ಇಲ್ಲಿ ಹೇಳ್ತಿದೀವಿ, ಒಬ್ರ ಬಗ್ಗೆ ಹೇಳ್ತಿದೀನಿ. when we are telling more about the subject, what is it? We are telling it as compliment. In this manner you will explain this compliment concept again. ಈ ರೀತಿಯಾಗಿ ನೀವು ಆ ಕಾಂಪ್ಲಿಮೆಂಟ್ ಅಂದ್ರೆ ಏನಂತಾನು ಹೇಳ್ತೀರಾ ಅಲ್ವಾ? ಈ ಸೆಂಟೆನ್ಸ್ ಆಗಿದ್ದು ಎಸ್ ವಿ ಸಿ. ಯಾಕಪ್ಪ ಎಸ್ ವಿ ಸಿ ಅಂದ್ರೆ ಅವನು ಏನಾಗಿದ್ದಾನೆ? ಹಿ ಈಸ್ ಆತರ ಹೇಳಿದ್ರೆ ಅದು ಪೂರ್ತಿಯಾಗಿರೋ ಇದಕ್ಕೆ ಸಿಗತ್ತಾ? ಅರ್ಥ ಕೊಡತ್ತಾ? ಖಂಡಿತ ಕೊಡಲ್ಲ ಅಲ್ವಾ? ಅವನು ಏನಾಗಿದ್ದಾನೆ? ಹೌದಾ, ಅವ್ನು ಟೀಚರಾ, ಡ್ಯಾನ್ಸರಾ, ಡಾಕ್ಟರಾ, ಆ ಸೈಂಟಿಸ್ಟಾ, ಕಾರ್ಪೆಂಟರಾ, ಏನೋ ಒಂದು ಬರ್ಬೇಕಲ್ವಾ ಅದ್ರಲ್ಲಿ. ಇಲ್ಲಿ ನೋಡಿ, ಮುತ್ತುವೇಲ್ ಬಿಕೇಮ್ ಅ ಸೈಂಟಿಸ್ಟ್. ಮುತ್ತುವೇಲ್ ಒಬ್ಬ ಸೈಂಟಿಸ್ಟ್ ಆದ. ಮುತ್ತುವೇಲ್ ಬಿಕೇಮ್ ಅಂತಿತ್ತಂದ್ರೆ ನಾನು ಇದಾದ್ಮೇಲೆ ಏನು ಕೊಟ್ಟಿಲ್ಲ ಅಂದ್ರೆ ಅದು ಪೂರ್ತಿಯಾಗಿರೋ ಒಂದು ಸೆಂಟೆನ್ಸ್ ಆಗತ್ತಾ? ಅದು ಮೀನಿಂಗ್ಫುಲ್ ಸೆಂಟೆನ್ಸ್ ಆಗತ್ತಾ? ಖಂಡಿತ ಆಗಲ್ಲ. ಏನೋ ಒಂದು ಬೇಕು, ಸಮಥಿಂಗ್ ಇಸ್ ಮಿಸ್ಸಿಂಗ್ ಅಲ್ವಾ ಮಕ್ಳೇ ಅಂತ ಹೇಳ್ತೀರಾ. ಸೊ ಆ ಮಿಸ್ ಆಗಿರೋದನ್ನೇ ಇಲ್ಲಿ ಕಾಂಪ್ಲಿಮೆಂಟ್ ಅಂತ ನಾವ್ ಹೇಳ್ತೀವಿ. ಮುತ್ತುವೇಲ್ ಒಬ್ಬ ಸೈಂಟಿಸ್ಟ್ ಆದ.
he became a scientist. ಏನಾದ? It is telling about this person, ಮುತ್ತುವೇಲ್. ನೆಕ್ಸ್ಟ್ ಕ್ವೆಶನ್. ಆ ಕಾರಣಕ್ಕೋಸ್ಕರ ಇದನ್ನ ನಾವು ಕಾಂಪ್ಲಿಮೆಂಟ್ ಹೇಳ್ತೀವಿ. ನಿಮ್ಗೆಲ್ಲ ಇದು ತಿಳಿದಿರದೆ ಈ ತರ ನೀವು ಹೇಳ್ಬೋದು ಅಂತ ಆ ಕಾರಣಕ್ಕೋಸ್ಕರ ನಾನು writing ಮತ್ತೆ a poem. ಹೇಳ್ತಿರೋದು. Don't mistake me in this over here. She sings beautifully. ಅವಳು ತುಂಬಾ ಸುಂದರವಾಗಿ ಹಾಡ್ತಿದ್ದಾಳೆ. She sings beautifully. ಹೇಗೆ ಹಾಡ್ತಿದ್ದಾಳೆ? ತುಂಬಾ ಸುಂದರವಾಗಿ ಹಾಡ್ತಿದ್ದಾಳೆ. She sings. ಈಗ ಬ್ಯೂಟಿಫುಲಿ ಅನ್ನೋದು ಹೇಗೆ, ಹೇಗೆ, ಹೆಂಗೆ, ಯಾಕೆ, ಯಾವಾಗ, ಇಂತಹ ಪ್ರಶ್ನೆಗಳನ್ನ ಅದು ಉತ್ತರಿಸ್ತಿದೆ ಅಂದ್ರೆ ಅದನ್ನ ನಾವು ಅಡ್ಜಂಕ್ಟ್ ಅಂತ ಕರಿತೀವಿ. ಇದನ್ನ ನೀವು ಹೇಳಿದ್ರೆ ಅದ್ ಮತ್ತೊಂದು ಕ್ವೆಶನ್ ಅಡ್ಜಂಕ್ಟ್ ಸಂಬಂಧವಾಗಿರೋ ಬಂದಾಗ ಹೇಗೆ, ಹೆಂಗೆ, ಎಲ್ಲಿ, ಯಾಕೆ ಇಂಥ ಪ್ರಶ್ನೆಗಳು ಆ ಬ್ಯೂಟಿಫುಲಿ ಅನ್ನೋದು ಉತ್ತರಿಸ್ತಿದೆ. ಆ ಕಾರಣಕ್ಕೋಸ್ಕರನೇ ಈ ಸೆಂಟೆನ್ಸ್ ಪ್ಯಾಟರ್ನ್ ಏನಾಗತ್ತೆ ಮಕ್ಳೇ ಅಂತ ಕೇಳ್ತೀರಾ. ಅವ್ರು ಏನ್ ಅಂತಾರೆ? SVA ಮ್ಯಾಮ್ ಅಂತ ಕಂಡ್ಬಿಟ್ಟಿರ್ತಾರೆ. ಯಾಕೆ ಇಲ್ಲಿ SVC ಆಗಲ್ಲ? ಒಬ್ರು ಯಾರಾದ್ರೂ ಕೇಳ್ಬೋದು. ಅವಾಗ ನೀವೇನಂತೀರಾ? ಕಾಂಪ್ಲಿಮೆಂಟ್ ಅಂದ್ರೆ ಅದು ಇಲ್ಲದೆ ಇದ್ರೆ ಆ ಸೆಂಟೆನ್ಸ್ ಪೂರ್ತಿಯಾಗಿರೋ ಇನ್ಫಾರ್ಮೇಶನ್ ಇಟ್ ಡಸಂಟ್ ಸೌಂಡ್ ಮೀನಿಂಗ್ಫುಲ್, ಇಟ್ ಬಿ ಇನ್ಕಂಪ್ಲೀಟ್ ಅಂತ. ಇವಾಗ ಇಲ್ಲಿ ನೋಡಿದ್ರೆ ಶಿ ಸಿಂಗ್ಸ್ ಅಂತ ಹೇಳಿದ್ರು, ಅದು ಒಂದು ಅರ್ಥ ಕೊಡ್ತಿದೆ ತಾನೆ. ಏನ್ ಹಾಡ್ತಿದ್ದಾಳೆ ಅಂತ ಯಾರು ಕೇಳಂಗಿಲ್ಲ ಇದರಲ್ಲಿ. ಶಿ ಸಿಂಗ್ಸ್, ಅವಳು ಹಾಡ್ತಿದ್ದಾಳೆ. ಆಫ್ಟರ್ ದಿಸ್ there's no any requirement of a question being asked. Here they are giving much more information. ಹೇಗ್ ಹಾಡ್ತಿದ್ದಾಳೆ ಅನ್ನೋ ಪ್ರಶ್ನೆ. ಹೌ ಶಿ ಸಿಂಗ್ಸ್ ಬ್ಯೂಟಿಫುಲಿ. ಹೇಗೆ, ಹೌ, ಆ ಕಾರಣಕ್ಕೋಸ್ಕರ ಇದನ್ನ SVA ಅಂತ ಹೇಳ್ತೀವಿ. This is how we tell to our children, right? To our students. My sister made cakes. My sister made cakes. ನನ್ನ ತಂಗಿ ಕೇಕ್ಗಳನ್ನ ಮಾಡಿದ್ಲು. My sister made cakes. ಈ ಸೆಂಟೆನ್ಸ್ ನನ್ನ ತಂಗಿ ಕೇಕ್ಗಳನ್ನ ಮಾಡಿದ್ಲು. ಯಾರ ಬಗ್ಗೆ ಮಾತಾಡ್ತಿದೀನಿ? ನನ್ನ ತಂಗಿ ಬಗ್ಗೆ. ಏನ್ ಮಾಡ್ತಾಳೆ? ಶಿ ಇಸ್ ಡೂಯಿಂಗ್ ಸಮಥಿಂಗ್. ಮೇಡ್ ಅನ್ನೋದು ಈ ವರ್ಬ್ ಆಗತ್ತೆ. ಏನನ್ ಮಾಡ್ತಾಳೆ? ವಾಟ್ ಡಿಡ್ ಶಿ ಮೇಕ್? ಶಿ ಮೇಡ್ ಕೇಕ್ಸ್. ಇಟ್ಸ್ ಅನ್ ಆಬ್ಜೆಕ್ಟ್ ಅಲ್ವಾ? SVO ಅನ್ನೋದು ಈ ಸೆಂಟೆನ್ಸ್ ಇನ್ ಪ್ಯಾಟರ್ನ್. ಥ್ಯಾಂಕ್ ಯು ಸೋ ಮಚ್ ಫಾರ್ ಐಡೆಂಟಿಫೈಯಿಂಗ್ ಇಟ್ ರೈಟ್ಲಿ. ಸರಿ ಕಂಡುಹಿಡಿದಿದ್ದೀರಾ? ಥ್ಯಾಂಕ್ ಯು ಸೋ ಮಚ್. SVO ಅನ್ನೋದು ಸರಿ ಇರೋ ಆನ್ಸರ್. ಪ್ರಜನ್ ಇಸ್ ಟಾಲ್. ಪ್ರಜನ್ ಹೆಂಗಿದಾನೆ? Prajan is ಉದ್ದವಾಗಿದ್ದಾನೆ. tall. ಪ್ರಜನ್ ಇಸ್ ಟಾಲ್ ಹಂಗ್ ಹೇಳ್ತಿದೆ ನೋಡಿ ಆ ಸೆಂಟೆನ್ಸ್ ನ. ಹೇಗಿದ್ದಾನೆ? ಉದ್ದವಾಗಿದ್ದಾನೆ. Is status telling something extra information about Prajan, how is looking. He's looking tall. This we see. Perfect. ತುಂಬಾ ಸರಿಯಾಗಿ ಕಂಡುಹಿಡಿದಿದ್ದೀರಾ. She feels tired. ಅವಳಿಗೆ ತುಂಬಾ ಟಯರ್ಡ್ She ಅಂತ feels ಅನ್ಸಿದೆ. tired. She feels tired. ಹೇಗ್ ಅನ್ನಿಸ್ತಿದೆ? ಟಯರ್ಡ್ ಆಗಿ ಅಂತ ಅನ್ಸಿದೆ. ಸೂಪರ್. She feels. If at all I utter this sentence as she feels, we'll be having a question of what does she feel? She feels tired. Next question. Questions ಕಮ್ಮಿ ಆಗ್ತಾನೆ ಇದೆ as we spin the wheel. The teacher spoke clearly. ಹೇಗ್ ಮಾತಾಡಿದ್ರು? ಹೇಗೆ ಅಂತ ಕೇಳ್ತಿದ್ದಾರೆ. ಹೇಗೆ ಅಂತ ಬಂತಂದ್ರೆ ಅದು ಏನಾಗುತ್ತೆ? It becomes SVO, SVA, SVC. ಏನಾಗತ್ತೆ? ಹೇಳಿ. Come on. ಹಾ, ಹೇಗೆ ಮಾತಾಡ್ತಾಳೆ? ಹೌ ಡಿಡ್ ಶಿ ಸ್ಪೀಕ್? ಶಿ ಸ್ಪೋಕ್ ಕ್ಲಿಯರ್ಲಿ. ಕ್ಲಿಯರ್ಲಿ ಅನ್ನೋದು ಅರ್ಜೆಂಟ್ ಆಗತ್ತೆ. ಥ್ಯಾಂಕ್ ಯು ಮಾ. ಥ್ಯಾಂಕ್ ಯು ಐಶಾ. ಬರ್ಡ್ಸ್ ಫ್ಲೈ. ದ ಬೆಲ್ ರ್ಯಾಂಗ್. ಬೆಲ್ ಹೊಡಿತು.
ತುಂಬಾ ಸಂತೋಷವಾಗತ್ತಲ್ಲ ಮಕ್ಕಳಿಗೆ The ಕೇಳಿದ bell ತಕ್ಷಣ. rang. ದ ಬೆಲ್ ರ್ಯಾಂಗ್. ಬೆಲ್ ಹೊಡಿತು. ಯಾವ್ದ್ರ ಬಗ್ಗೆ ಮಾತಾಡ್ತಿದೀವಿ? ಬೆಲ್ ಏನ್ ಮಾಡ್ತು? ಹೊಡಿತು. ಅದಾದ್ಮೇಲೆ ಏನಾದ್ರು ಇನ್ಫಾರ್ಮೇಶನ್ ಇದೆಯಾ? ಇಲ್ಲ. ಎಸ್ ವಿ. ಸೂಪರ್. ಥ್ಯಾಂಕ್ ಯು. Ram sings a song. ರಾಮ್ ಸಿಂಗ್ಸ್ ಅ ಸಾಂಗ್. ರಾಮ್ ಒಂದು ಹಾಡನ್ನು ಹಾಡ್ತಿದ್ದಾನೆ. ಯಾರು? ರಾಮ್. ಯಾರ ಬಗ್ಗೆ ಮಾತಾಡಿದೀನಿ? ಆ ವ್ಯಕ್ತಿಯ ಹೆಸರು ರಾಮ್. ಏನ್ ಮಾಡ್ತಿದ್ದಾನೆ? ಹಾಡ್ತಿದ್ದಾನೆ. ಏನನ್ನ ಹಾಡ್ತಿದ್ದಾನೆ? ಒಂದು ಹಾಡನ್ನು ಹಾಡ್ತಿದ್ದಾನೆ. ಏನನ್ನ? ವಾಟ್? ಏನು ಅನ್ನೋ ಕ್ವೆಶನ್ ಆನ್ಸರ್ ಮಾಡ್ತಿದೆ ಅಂದ್ರೆ ಅದು ಆಬ್ಜೆಕ್ಟ್ ಆಗತ್ತೆ. ಈ ತರ ನೀವು ಮತ್ತೆ ಮತ್ತೆ ಹೇಳುವಾಗ ಹೇಗೆ, ಹೆಂಗೆ, ಯಾಕೆ ಇಂತಹ ಪ್ರಶ್ನೆಗಳಿಗೆ ಅದು ಅಡ್ಜಂಕ್ಟು. ಏನು ಅಂತ ಪ್ರಶ್ನೆಗೆ ಅದು ಉತ್ತರಿಸಿದೆ ಅಂದ್ರೆ ಅದು ಆಬ್ಜೆಕ್ಟ್ ಆಗತ್ತೆ. ದಯವಿಟ್ಟು ಮ್ಯೂಟ್ ಮಾಡಲ್ಲಿರಿ. ಎಸ್ ವಿ ಓ ಅನ್ನೋದು ಈ ಸೆಂಟೆನ್ಸಿನ ಪ್ಯಾಟರ್ನ್. ನಮ್ ಸೆಂಟೆನ್ಸ್ ಹೆಂಗಿರುತ್ತೆ ಹೇಳಿ ಇಂಗ್ಲಿಷ್ ಅಲ್ಲಿ? ಏನು ಮ್ಯಾಮ್? ಅರ್ಥ ಆಗ್ತಿಲ್ಲ, ಮತ್ತೊಂದ್ಸತಿ ಕೇಳಿ. ಯಾರೋ ಏನೋ ಕೇಳಿದ್ರಿ. ಬರ್ಡ್ಸ್ ಫ್ಲೈ. Birds fly. ಹಕ್ಕಿಗಳು ಹಾರುತ್ತವೆ. ಬರ್ಡ್ಸ್ ಫ್ಲೈ. ಈ ಸೆಂಟೆನ್ಸಿನ ಪ್ಯಾಟರ್ನ್ ಏನು? ಸಬ್ಜೆಕ್ಟ್ ವರ್ಬಾ? ಸಬ್ಜೆಕ್ಟ್ ವರ್ಬ್ ಆಬ್ಜೆಕ್ಟಾ? ಸಬ್ಜೆಕ್ಟ್ ವರ್ಬ್ ಕಾಂಪ್ಲಿಮೆಂಟಾ? ಎಸ್ ವಿ ಮ್ಯಾಮ್. ಎಸ್ ವಿ. ಸೂಪರ್. ಥ್ಯಾಂಕ್ ಯು. ಹಕ್ಕಿಗಳ ಬಗ್ಗೆ ಮಾತಾಡಿದ್ರೆ ಏನ್ ಮಾಡ್ತಿದೆ? ಹಾರ್ತಾ ಇದೆ ಅಷ್ಟೇ. ದ ಮೂನ್ The moon ಶೈನ್ಸ್. shines. Yet another simple sentence. The moon shines. ಚಂದ ಹೊಳಿತಾ ಇದೆ. ಎಸ್ ವಿ. ಕರೆಕ್ಟ್ ಮ್ಯಾಮ್. ಥ್ಯಾಂಕ್ ಯು ಸೋ ಮಚ್. ಎಸ್, ಪರ್ಫೆಕ್ಟ್. ಎಸ್ ವಿ ಅನ್ನೋದು ಕರೆಕ್ಟ್ ಆಗಿರೋ ಪ್ಯಾಟರ್ನ್. ಇಲ್ಲಿ ನೋಡಿದ್ರೆ ಈ ಗೇಮ್ ಕಂಪ್ಲೀಟ್ ಆಗೋಯ್ತು. ನಿಮ್ಮೆಲ್ಲರಿಗೂ ಅನ್ಸ್ಬೋದು ಇದೇನಿದು ತುಂಬಾ ಸಿಂಪಲ್ ಆಗಿರೋ ಕ್ವಶನ್ಸ್ ಇದೆಯಲ್ಲ ಅಂತ. ನಾನ್ ಯಾಕೆ ಇದನ್ನ ತೋರಿಸ್ತೀನಿ ಅಂದ್ರೆ ಈ ವರ್ಡ್ ವಾಲ್ ಅನ್ನೋ ಪ್ಲಾಟ್ಫಾರ್ಮು ಪ್ರೈಮರಿಯಿಂದ ಹೈಸ್ಕೂಲ್ ತನಕ ಯಾರು ಬೇಕಾದ್ರೂ ಯೂಸ್ ಮಾಡ್ಬೋದು. ಅಕಸ್ಮಾತ್ ನಿಮ್ಗೆ ಇಲ್ಲಿಗಿರೋ ಕ್ವಶನ್ಸ್ ತುಂಬಾ ಸುಲಭವಾಗಿದೆ, ಇಷ್ಟೆಲ್ಲ ಬೇಡ, ನನಗೆ ಇನ್ನೂ ಸ್ವಲ್ಪ ಕಷ್ಟವಾಗಿರೋದು ಕೇಳ್ಬೇಕಂದ್ರು ಯು ಕ್ಯಾನ್ ಮಾಡಿಫೈ ಇಟ್. ಅದಕ್ಕೆ ನಾನು ಪ್ರಾರಂಭದಲ್ಲೇ ಹೇಳಿದೆ, ನೀವು ನಿಮ್ಮ ಓನ್ ಆಕ್ಟಿವಿಟಿನ ಕ್ರಿಯೇಟ್ ಮಾಡ್ಕೋಬಹುದು. You can, it is your discretion how the questions to be appeared, what sort of questions you want to ask. It is up to your discretion. Okay, you can increase the difficulty level. So there is a creativity in it also, as well as you would have increased the difficulty level according to the grade that you are teaching. ಇರುದನ್ನೇ ನಾನು ಮಾಡಕ್ ಇಷ್ಟ ಇಲ್ಲ, ನಾನಾಗೂ ಮಾಡ್ಬೇಕು ಅಂತ ಅಂದ್ಕೊಂಡಿದ್ರೆ ಯು ಕ್ಯಾನ್ ಡೆಫಿನೆಟ್ಲಿ ಕ್ರಿಯೇಟ್ ಯುವರ್ ಓನ್ ಆಕ್ಟಿವಿಟಿ. ಇಲ್ಲಿ ಇವಾಗ ನಾನು ಸರಿಗಿರೋ ಆನ್ಸರ್ಸ್ ನ ಒಂದ್ಸತಿ ಡಿಸ್ಪ್ಲೇ ಮಾಡಿ ತೋರಿಸಿ ಅಂತ ಹೇಳಿದ್ರು ಅದನ್ನು ಮಾಡಕ್ಕಾಗತ್ತೆ. ಇಲ್ಲಿ ಡಿಸ್ಪ್ಲೇ ಮಾಡಿಸ್ಬೋದು. ಶೂ ಆನ್ಸರ್ಸ್ ಅಂತ ಕೊಟ್ರೆ ಯಾವ್ದು ಸರಿಗಿದೆ, ಸರಿಗಿರೋ ಆನ್ಸರ್ಸ್ ಅದನ್ನ ಇಲ್ಲಿ ಲಾಸ್ಟ್ ಅಲ್ಲಿ ತೋರಿಸುತ್ತೆ. The students will make a note of ಬೇಕಂದ್ರೆ ಇದನ್ನ ಬರ್ದಿಟ್ಕೊಬಹುದು. ಯು ಕ್ಯಾನ್ ಕ್ವಿಕ್ಲಿ ಬ್ರಷ್ ಅಪ್. ಯಾವ್ದೆಲ್ಲ ಕ್ವೆಶನ್ಸ್ ಕೇಳಿದ್ವಿ, ಏನ್ ಕ್ವೆಶನ್ಗೆ ಯಾವ್ದು ಆನ್ಸರ್, ಇದೆಲ್ಲ ಗೊತ್ತಾಗತ್ತೆ. ಮುಂದಿನ ಆಕ್ಟಿವಿಟಿ ನಾವು ನೋಡೋಣ. ನಮ್ಮ ಇದು ಬೇಸಿಕ್ ಕಾನ್ಸೆಪ್ಟ್ಸ್ ಗಳನ್ನ ಮಕ್ಕಳಲ್ಲಿ ಹೆಂಗಿದು ಮಾಡೋದು? ಬೇಸಿಕ್ ಕಾನ್ಸೆಪ್ಟ್ಸ್ ಇಂದ ಹೈಯರ್ ಲೆವೆಲ್ ಆಫ್ ಗ್ರಾಮರ್ ನೀವು ಉಪಯೋಗಿಸಬಹುದು ಇದನ್ನ. ಇಟ್ಸ್ ನಾಟ್ ಓನ್ಲಿ ಬೇಸಿಕ್ ಕಾನ್ಸೆಪ್ಟ್ ದಟ್ ಯು ಆರ್ ಟೀಚಿಂಗ್, ಹೈಯರ್ ಲೆವೆಲ್ ಆಫ್ ಗ್ರಾಮರ್ ದಟ್ ಯು ಆರ್ ಟೀಚಿಂಗ್. But here I am telling there are these are the various avenues, that is templates that is available. Depending upon the difficulty level that you want to choose, you can definitely choose. So tailor-made. Not necessary that you have to take these questions itself from WordWall. You can edit it, you can create your own activity, you can frame your own questions along with answers. So it will be interactive. ಮಕ್ಕಳು ಒಂದ್ ರೀತಿಯಾಗಿ ಕಲಿಯೋದೇ ಆಟದ ಮೂಲಕ, ಆಟದ ರೀತಿಯಾಗಿ ಒಂದು ವಿಷಯನ ಕಲಿತಿರ್ತಾರೆ. It is not only play, learning is also happening along with play. Can assure that, right? Something different that we are. Next is sentence pattern.
ಇನ್ನು ನಾ ನಿಮ್ಗೆ ಎಷ್ಟು ಸಲ ಮತ್ತೇನಾರ ಮಿಸ್ಟೇಕ್ ಆಗಿದೆ ನೋಡ್ರಿ ಮತ್ತೆ ದಯವಿಟ್ಟು ಹೋದ್ರುದ್ ಬೇಡ. ಮ್ಯೂಟ್ ಮಾಡಲಿ ರೀ. ದಯವಿಟ್ಟು ಮ್ಯೂಟ್ ಮಾಡಲಿ ರೀ. ನಾನು ಮ್ಯೂಟ್ ಮಾಡಿಸಿದೀನಿ ನಿಮ್ಮನ್ನ. ದಯವಿಟ್ಟು ಡೌಟ್ ಕೇಳಂಗಿದ್ರೆ ಮಾತ್ರ ಅನ್ಮ್ಯೂಟ್ ಮಾಡಿ. ನಿಮ್ಮಲ್ಲೂ ಮಾತಾಡಂಗಿದ್ರೆ ಮಿಕ್ಕಿದವ್ರಿಗೆಲ್ಲ ಡಿಸ್ಟರ್ಬ್ ಆಗತ್ತೆ ಆಯ್ತಾ. ಐ ರಿಕ್ವೆಸ್ಟ್ ಆಲ್ ಆಫ್ ಯು ಟು ಬಿ ಇನ್ ಮ್ಯೂಟ್ ಮೋಡ್ ಅಂಟಿಲ್ ಅಂಡ್ ಅದರ್ವೈಸ್ ಯು ಹ್ಯಾವ್ ಎನಿ ಕ್ವೆರಿ ಆರ್ ಆನ್ಸರಿಂಗ್ ದ ಕ್ವೆಶನ್ ಪ್ಲೀಸ್ ಡೋಂಟ್ ಅನ್ಮ್ಯೂಟ್. ಓಕೆ. Now we are going to see in sentence pattern itself, you have something called as direct object, indirect object. ಒಂದು ವಸ್ತು ಬಗ್ಗೆ ನಾನು ಮಾತಾಡ್ತಿದ್ದೀನಿ ಅಂದ್ರೆ ಅದನ್ನ ಡೈರೆಕ್ಟ್ ಆಬ್ಜೆಕ್ಟ್ ಅಂತೀನಿ. ಅದೇ ಆ ವಸ್ತು ಆಗಿದೆ ಇನ್ನೂ ಬೇರೆ ಯಾರಿಗೂ ಹೋಗಿ ಸೇರ್ತಿದೆ ಅಂತ ಹೇಳಿದ್ರೆ ಅದನ್ನ ಇಂಡೈರೆಕ್ಟ್ ಆಬ್ಜೆಕ್ಟ್ ಅಂತ ನಾನು ಕ್ಯಾಟಗರೈಸ್ ಮಾಡ್ತೀನಿ. ನೋಡಿ, ಇದು ಇವಾಗ ನಾನು ತೋರಿಸ್ತಿರೋ ಟೆಂಪ್ಲೇಟ್ ಅನ್ನೋದು ಗ್ರೂಪ್ ಸಾರ್ಟ್. ಫಸ್ಟ್ ನಾವು ನೋಡಿದ್ದು ಕ್ವಿಸ್ ರೀತಿಯಾಗಿ ಇದ್ದು ಕ್ವೆಶನ್ಗಳು. ಈಗ ನಾವು ನೋಡ್ತಿರೋದು ಗ್ರೂಪ್ ಸಾರ್ಟ್. ಅಂದ್ರೆ ರೆಸ್ಪೆಕ್ಟಿವ್ ಗ್ರೂಪ್ಸ್ ಅಲ್ಲಿ SVO, SVDO, IO ಇಂತಹ ಕ್ಯಾಟಗರಿಗಳಲ್ಲಿ ನಾವು ಸೆಂಟೆನ್ಸ್ಗಳನ್ನ ಗುಂಪು ಮಾಡ್ತಾ ಇದೀವಿ. ಹೀಗೆ ಇರತ್ತೆ. ವರ್ಡ್ ಬಾಲ್ ಅಂತ ತೋರಿಸಿದ್ನಲ್ಲ, ಹೀಗಿರತ್ತೆ. ಇಲ್ಲಿ ನೋಡಿ ಸ್ವಿಚ್ ಟೆಂಪ್ಲೇಟ್ ಅಂತಿದೆ. ಅಕಸ್ಮಾತ್ ನನ್ಗೆ ಈ ಟೆಂಪ್ಲೇಟ್ ಬೇಡ, ಗ್ರೂಪ್ ಸಾರ್ಟ್ ಬೇಡ, ನನ್ಗೆ ಕ್ವಿಸ್ ರೀತಿಯಾಗಿ ಕೇಳ್ತೀನಿ ಅಂದ್ರು ನೀವು ಕೇಳ್ಬೋದು. ಇಲ್ಲಿ ಇದ್ರದ್ದು ಡಿಸೈನ್ ಹೇಗ್ ಬೇಕು ನಿಮ್ಗೆ, ಸ್ಪ್ರಿಂಗ್ ಸೀಸನ್, ಕ್ಲೌಡ್ಸ್, ವೈಟ್ ಬೋರ್ಡ್ ಆಪ್ಷನ್ಸ್ ಎಲ್ಲ ಇದೆ. ಫಾಂಟ್ ಸೈಜ್ ನ ನೀವು ಚೂಸ್ ಮಾಡ್ಬೋದು. You have a lot of options over here. Okay. ಇದನ್ನ ಈ ಮ್ಯಾಕ್ಸಿಮೈಸ್ ಮೋಡ್ ಅಂದ್ರೆ ಝೂಮ್ ಮಾಡೋ ತರಾನೇ ಹಿಂಗ್ ಕೊಟ್ರೆ ದೊಡ್ಡದಾಗಿ ಕಾಣಿಸತ್ತೆ. ಓಕೆ. ಒಂದು ಸ್ಪೇಸ್ ಮಾಡಲ್ ಅಲ್ಲಿ ಇರೋ ತರ ಟೆಂಪ್ಲೇಟ್ ಇದು. ಈಗ ಫಸ್ಟ್ SV ಪ್ಯಾಟರ್ನ್ ಅಲ್ಲಿ ಇರೋ ಸೆಂಟೆನ್ಸ್ ಗಳನ್ನ ನಾವು ಗುಂಪು ಮಾಡೋಣ. ಅದಾದ್ಮೇಲೆ SVO, SVDO, IO, SVIO, DO ಈ ಪ್ಯಾಟರ್ನ್ ಅಲ್ಲಿ ಸೆಂಟೆನ್ಸ್ ನಾವು ಕ್ಯಾಟಗರೈಸ್ ಮಾಡೋಣ. ಸೊ ನೀವಾಗೆ ಆಕ್ಟಿವಿಟಿ ಕ್ರಿಯೇಟ್ ಮಾಡ್ತಿದ್ದೀರಾ ಅಂದ್ರೆ ಏನಾಗುತ್ತೆ, ಯು ವಿಲ್ ಹ್ಯಾವ್ ಲಾಟ್ ಆಫ್ ಕ್ರಿಯೇಟಿವಿಟಿ. ಈ ತರಾನು ನಾವು ಪ್ರಶ್ನೆ ಕೇಳ್ಬೋದು. ಸಮಥಿಂಗ್ ದಟ್ ಯು ಆರ್ ಆಡಿಂಗ್ ಬೈ ಯೋರ್ ಸೆಲ್ಫ್. ನೀವಾಗೆ ಒಂದು ಮೆಥಡಾಲಜಿ ಫಾಲೋ ಮಾಡೋ ತರ. ಸೊ ದಟ್ ವಿಲ್ ಡೆಫಿನೆಟ್ಲಿ ಕ್ಯಾಪ್ಚರ್ ಸ್ಟೂಡೆಂಟ್ಸ್ ಅಟೆನ್ಷನ್. ಸೊ SV ಪ್ಯಾಟರ್ನ್ ಇರೋ ಸೆಂಟೆನ್ಸ್ ಎಲ್ಲ ಯಾವ್ದಿದ್ರಲ್ಲಿ ಬರೀ ಸಬ್ಜೆಕ್ಟು ವರ್ಬ್ ಅದು ಎರಡೇ ಇದೆ ಅಂದ್ರೆ ಯಾವ 2 ಸೆಂಟೆನ್ಸ್ ನ ಹೇಳ್ಬೋದು ಕೊಟ್ಟಿರೋ 8 ಸೆಂಟೆನ್ಸ್ ಗಳಲ್ಲಿ? ಜಾಕ್ ಲಾಫ್ಡ್. ಜಾಕ್ ಲಾಫ್ಡ್. ಥ್ಯಾಂಕ್ ಯು ಸರ್. ಮತ್ತೆ ಇನ್ನೊಂದು ಸೆಂಟೆನ್ಸ್ ಇದೆ. ಇನ್ನೊಂದು ಸೆಂಟೆನ್ಸ್ ಇದೆ SV ಪ್ಯಾಟರ್ನ್ ಅಲ್ಲಿ, ಅದು ಯಾವ್ದದು? ರಾಧಾ ಇಸ್ ಸಿಂಗಿಂಗ್. ರಾಧಾ ಇಸ್ ಸಿಂಗಿಂಗ್. ಸೂಪರ್. ಇವಾಗ ಸೆಂಟೆನ್ಸ್ ಸಬ್ಜೆಕ್ಟ್ ವರ್ಬ್ ಪ್ಯಾಟರ್ನ್ ಇರೋ 2 ಸೆಂಟೆನ್ಸ್ ನ ನೋಡ್ಬಿಟ್ವಿ. ಇವಾಗ ಸಬ್ಜೆಕ್ಟ್ ವರ್ಬ್ ಆಬ್ಜೆಕ್ಟ್. ಸಬ್ಜೆಕ್ಟ್ ವರ್ಬ್ ಮಾತ್ರ ಮತ್ತೆ ಆಬ್ಜೆಕ್ಟ್ ಈ 3 ಇರೋ ಸೆಂಟೆನ್ಸ್ ಗಳು ಯಾವುದು ಇಲ್ಲಿ? He bought her car. ಶೀಲಾ ಪ್ಲೇಡ್ ಚೆಸ್. ಶೀಲಾ ಪ್ಲೇಡ್ ಚೆಸ್. ಕರೆಕ್ಟ್ ಸರ್, ಥ್ಯಾಂಕ್ ಯು. ಮತ್ತೊಂದು ಸೆಂಟೆನ್ಸ್. ಐ ಸಾ ಮೂವಿ. ಐ ಸಾ ಅ ಮೂವಿ. ಇವಾಗ ಇದು ಹೇಳುವಾಗ ನೀವು ಮಕ್ಳ ಹತ್ರ ಏನ್ ಹೇಳ್ಬೋದು? ಯಾರು ನೋಡ್ತಿದ್ದಾರೆ ಮೂವಿನ? ನಾನು ಏನ್ ಮಾಡ್ತಿದ್ದೀನಿ ನೋಡ್ದೆ. ಏನನ್ ನೋಡ್ದೆ? ಒಂದು ಮೂವಿ ನೋಡ್ದೆ. ಶೀಲಾ ಚೆಸ್ ಆಡಿದ್ಲು, ಶೀಲಾ ಚೆಸ್ ಆಟ ಆಡಿದ್ಲು. ಶೀಲಾ ಪ್ಲೇಡ್ ಚೆಸ್. ಯಾರ ಬಗ್ಗೆ? ಶೀಲಾ ಬಗ್ಗೆ ಮಾತಾಡ್ತಿದ್ದೀನಿ. ವರ್ಬ್ ಆಗಿದ್ದು ಪ್ಲೇಡ್. ಏನನ್ನ ಆಟ ಆಡಿದ್ಲು? ಚೆಸ್ ಅನ್ನ ಆಟ ಆಡಿದ್ಲು. ನೆಕ್ಸ್ಟ್ ಬರ್ತಿರೋದು SVDO, IO, SVIO, DO. ಈ 2 ಕಾನ್ಸೆಪ್ಟ್ಗಳನ್ನು ನೀವು ಫಸ್ಟ್ ಒಂದ್ಸತಿ ಹೇಳ್ಕೊಟ್ಟ ಆದ್ಮೇಲೆ ಇದು ಹೇಳಿದ್ರೆ ಫಸ್ಟ್ ಆಬ್ಜೆಕ್ಟ್ ಬಂದಾದ್ಮೇಲೆ ಪರ್ಸನ್ ಯಾರ ಆಬ್ಜೆಕ್ಟ್ ನ ರಿಸೀವ್ ಮಾಡ್ತಿದಾರ ಅನ್ನೋ ಇನ್ಫಾರ್ಮೇಶನ್ ಕೊಟ್ಟಿದಾರಾ, ಇಲ್ಲ ಅಂದ್ರೆ ಆ ಇನ್ಫಾರ್ಮೇಶನ್ ಅಬೌಟ್ ಹೂ ಇಸ್ ರಿಸೀವಿಂಗ್ ದಿ ಆಬ್ಜೆಕ್ಟ್ ಅಂಡ್ ದೆನ್ ಅಬೌಟ್ ದಿ ಆಬ್ಜೆಕ್ಟ್ ಇಸ್ ಮೆನ್ಷನ್.
ಈ ತರ ಇದ್ರೆ ಅದನ್ನ ಎಸ್ ವಿ ಡಿ ಒ ಐ ಒ ಅಂತೀವಿ, ಇಲ್ಲಾಂದ್ರೆ ಎಸ್ ವಿ ಐ ಒ ಡಿ ಒ ಅಂತೀವಿ ಅಂತ ಹೇಳ್ಬೋದು. ಸೊ ಈ ಸೆಂಟೆನ್ಸ್ ಆಗಿರೋದು ಏನಂತೀವಿ, ಶಿ ಗೇವ್ ಅ ಪೆನ್ ಟು ಮೀ ಅನ್ನೋದು, ಶಿ ಗೇವ್ ಅ ಪೆನ್ ಟು ಮೀ ಅನ್ನೋದು ಎಸ್ ವಿ ಡಿ ಒ ಐ ಒ ಅಂತ ಹೇಳ್ತೀವಿ. ಯಾಕೆ? ಯಾಕಂದ್ರೆ ಸಬ್ಜೆಕ್ಟ್ ಅನ್ನೋದು ಶಿ, ವರ್ಬ್ ಆಗಿದ್ದು ಗೇವ್, ಆಬ್ಜೆಕ್ಟ್ ಫಸ್ಟ್ ಆಬ್ಜೆಕ್ಟ್ ಬರ್ದ್ಬಿಟ್ಟಿದ್ದಾರೆ. ಅದಾದ್ಮೇಲೆ ಯಾರ ಹತ್ರ ಕೊಟ್ಟಿದ್ರು, ಅವಳು ಯಾರ ಹತ್ರ ಪೆನ್ ಅನ್ನು ಕೊಟ್ಲು ಅಂತ ಹೇಳಿದ್ದಾರೆ. ಆ ಕಾರಣಕ್ಕೋಸ್ಕರ ಇದನ್ನ ಎಸ್ ವಿ ಡಿ ಒ ಐ ಒ ಅಂತ ಹೇಳ್ತೀರಾ. ಸೊ ಇದಾದ್ಮೇಲೆ ನೀವು ಮಕ್ಳ ಹತ್ರ ಕೇಳುವಾಗ ಖಂಡಿತ ಬೇರೆ ಯಾವ್ದಾದ್ರು ಸೆಂಟೆನ್ಸ್ ಈ ಪ್ಯಾಟರ್ನ್ ಅಲ್ಲಿ ಇದೆಯಾ, ಫಸ್ಟ್ ಆಬ್ಜೆಕ್ಟ್ ಆದ್ಮೇಲೆ ಯಾರು ಅದನ್ನ ರಿಸೀವ್ ಮಾಡ್ತಿದಾರಂತ ಅವ್ರು ಖಂಡಿತ ಯೋಚನೆ ಮಾಡ್ತಾರೆ ಅಲ್ವಾ. ಸೊ ಬೇರೆ ಯಾವ್ದಾದ್ರು ಒಂದು ಇನ್ನೊಂದು ಸೆಂಟೆನ್ಸ್ ಇದೆ ಎಸ್ ವಿ ಡಿ ಒ ಐ ಒ ಪ್ಯಾಟರ್ನ್ ಅಲ್ಲಿ, ಯಾವ್ದಾದ್ರು? Sudha gave biscuits to me. ಎಸ್, ಕರೆಕ್ಟ್. ಇವಾಗ ಎಸ್ ವಿ ಐ ಒ ಡಿ ಒ, ಇವಾಗ ಹಂಗಂದ್ರೆ ಮಿಕ್ಕಿರೋ 2 ಸೆಂಟೆನ್ಸ್ಗಳು ಎಸ್ ವಿ ಐ ಒ ಡಿ ಒ ಅಂತಾನೇನಾ? ಅಕಸ್ಮಾತ್ ಇಲ್ಲ ಅಂದ್ರೆ ಯು ಕ್ಯಾನ್ ಡೆಫಿನೆಟ್ಲಿ ಇಂಟರ್ಚೇಂಜ್ ಓವರ್ ಹಿಯರ್. ಸೊ ನೌ ಇಟ್ ಇಸ್ ರೈಟ್ if at all the students have chosen and the answer that they have selected is wrong, they can change it. ಇಲ್ಲಿ ಹಾಕ್ಬಿಟ್ಟು they can change ಇಲ್ಲಿ ಪ್ಲೇಸ್ ಮಾಡ್ಬೋದು. ಓಕೆ, ಒಂದ್ಸತಿ ಲಾಕ್ ಮಾಡ್ಬಿಟ್ರೆ ಇಲ್ಲಿ ಚೇಂಜ್ ಮಾಡಕ್ ಆಗಲ್ವಾ, ಆತರ ಡೌಟ್ ಇರ್ಬೋದು ಯಾರಿಗಾದ್ರೆ ಇಲ್ಲಿ. ಆ ಕಾರಣಕ್ಕೋಸ್ಕರ ನಾನು ಹೇಳ್ತಿರೋದು, ಯು ಕ್ಯಾನ್ ಡೆಫಿನೆಟ್ಲಿ ಚೇಂಜ್ ಇಟ್ ಬಿಫೋರ್ ಯು ಸಬ್ಮಿಟ್ ದಿ ಆನ್ಸರ್ಸ್. ಇಟ್ ಇಸ್ ಡೆಫಿನೆಟ್ಲಿ ಇಂಟರ್ಚೇಂಜಬಲ್. ಇಲ್ಲಿ ನೋಡಿದ್ರೆ ಸಬ್ಜೆಕ್ಟ್ ಅನ್ನೋದು ಟೀಚರ್ ಏನ್ ಮಾಡಿದ್ರು, ಎಕ್ಸ್ಪ್ಲೈನ್ ಮಾಡಿದ್ರು. ಯಾರಿಗೆ ಎಕ್ಸ್ಪ್ಲೈನ್ ಮಾಡಿದ್ರು? ಟು ಹೂಮ್. ಈ ಟು ಹೂಮ್ ಅನ್ನೋ ಕ್ವಶನ್ ಬಂತಂದ್ರೆ ಅಲ್ಲಿ ಇಂಡೈರೆಕ್ಟ್ ಆಬ್ಜೆಕ್ಟ್ ಮೊದಲೇ ಬಂದ್ಬಿಟ್ಟಿದೆ ಅಂತ ನಾವು ಅರ್ಥ ಮಾಡ್ಕೊಳ್ತೀವಿ. ಏನನ್ನ ಎಕ್ಸ್ಪ್ಲೈನ್ ಮಾಡಿದ್ರು? ನಮ್ಗೆ ಒಂದು ಪಾಠವನ್ನ ಎಕ್ಸ್ಪ್ಲೈನ್ ಮಾಡಿದ್ರು. ಏನನ್ನ? ವಾಟ್ ಅನ್ನೋ ಪ್ರಶ್ನೆಗೆ ಉತ್ತರಿಸೋದು ಲೆಸನ್. ಯಾರಿಗೆ ಅನ್ನೋ ಪ್ರಶ್ನೆಗೆ ಉತ್ತರಿಸ್ತಿರೋದು ಅಸ್. ಸೊ ಇಟ್ ಈಸ್ ಇನ್ ದಿ ಪ್ಯಾಟರ್ನ್ ಆಫ್ ಎಸ್ ವಿ ಐ ಒ ಡಿ ಒ. Show answers. Right answers get displayed over here. So this was something pertaining to ಸೆಂಟೆನ್ಸ್ ಪ್ಯಾಟರ್ನ್ ಸಂಬಂಧವಾಗಿರೋ ಕ್ವೆಶನ್ಸ್ ಗಳನ್ನ ನಾವು ನೋಡಿದ್ವಿ. ಅಂದ್ರೆ ಎಸ್ ವಿ ಡಿ ಒ ಐ ಒ, ಅದಾದ್ಮೇಲೆ ಕಾಂಪ್ಲಿಮೆಂಟ್, ಅಡ್ಜಂಕ್ಟ್, ಇವೆಲ್ಲ ಇರೋ ಸೆಂಟೆನ್ಸ್ ಗಳನ್ನ ನಾವು ನೋಡಿದ್ವಿ. ನೆಕ್ಸ್ಟ್ ಏನಪ್ಪ ನಾವು ನೋಡ್ತಿದೀವಿ ಅಂತಂದ್ರೆ ಇನ್ ಡಿಫ್ರೆಂಟ್ ಟೆಂಪ್ಲೇಟ್. ಇವಾಗ 2 ಟೆಂಪ್ಲೇಟ್ ನೋಡ್ಬಿಟ್ಟಿವಿ, ಒಂದು ಕ್ವಿಸ್ ಪ್ಯಾಟರ್ನ್, ಇನ್ನೊಂದು ಗ್ರೂಪ್ ಸಾರ್ಟ್. ಈಗ ಒಂದು ಕಾನ್ ಬನ್ನಿ, ಈಗ ಕ್ರೋರ್ಪತಿ ಆ ಪ್ಯಾಟರ್ನ್ ಅಲ್ಲಿ ಇರೋ ಕ್ವಿಶ್ ಶೋ ತರ ಮಾಡ್ತಿದೀವಿ. ಮಾಡಕ್ಕಾಗತ್ತೆ. ಇದ್ರೆಲ್ಲ ಪಾಸಿಬಿಲಿಟಿ ಇದೆ. ಅಂದ್ರೆ ಈ ವರ್ಡ್ ವಾಲ್ ಅಲ್ಲಿ ನಮ್ಗೆ ಆಪ್ಷನ್ಸ್ ಎಲ್ಲ ಇದೆ. ಗೇಮ್ ಕ್ವಿಶ್ ಶೋ, ಕ್ವಿಸ್, ಓಪನ್ ದ ಬಾಕ್ಸ್, ಫ್ಲಿಪ್ ಟೈಲ್ಸ್, ಏರ್ಪ್ಲೇನ್, ಮೇಸ್ ಚೇಸ್, ಈ ತರ ಆಪ್ಷನ್ಗಳಿದೆ. Collective nouns, game show, quiz, wherein you will be having lifeline options. 50-50 option ಇರುತ್ತೆ. ಸ್ಕೋರ್ ಇನ್ಕ್ರೀಸ್ ಆಗಬೇಕು. ಇದನ್ನ ಏನಂತ ಕರಿತೀವಿ? ಯು ಕ್ಯಾನ್ ಸಿ ಲಾಟ್ ಆಫ್ ಬೀಸ್. ವಾಟ್ ಇಸ್ ದಿ ಕಲೆಕ್ಟಿವ್ ಫಾರ್ಮ್ ಆಫ್ ಇಟ್? Swarm of bees. Swarm of bees. You see? Super, sir. Thank you so much. Correct ಆಗಿರೋ ಉತ್ತರ. Like this, I require interaction from remaining participants as well. A gaggle of bread, a pride of bread, a loaf of bread, a bouquet of bread. A loaf of bread. Perfect. A loaf of bread. A pride of lions. Super, sir. Thank you. A pride of lions. Like this, these are
kind of questions that I'm showing is quite easy. You can definitely increase its difficulty level. ನೀವಾಗೆ ಫ್ರೇಮ್ ಮಾಡಿದಾಗ. Remember the box. You will be choosing the box. I'll be choosing it. You will be selecting. I'll be locking it. ನೀವು ಚೂಸ್ ಮಾಡ್ತೀರಾ, ನಾನು ಅದನ್ನ ಸೆಲೆಕ್ಟ್ ಮಾಡ್ತೀನಿ. ಯಾವ ಬಾಕ್ಸ್ ನಾನು ಚೂಸ್ ಮಾಡಲಿ? A B C D E D. D. Okay. Lifeline is available to us, and yes, we are getting 3 times the score. Fourth question is getting ready. It's ready. A wad of geese, a pack of geese, gaggle of geese, pride of geese. ಏನಂತೀವಿ? ವ್ಯಾಡ್ ಆಫ್ ಗೀಸ್, ಪ್ಯಾಕ್ ಆಫ್ ಗೀಸ್. ಸ್ವಲ್ಪ ಕಷ್ಟವಾಗಿರೋ ಕ್ವಶನ್ ಇದ್ದಂಗೆ ಇರುತ್ತೆ. ಇವಾಗ ಹೈಯರ್ ಪ್ರೈಮರಿ ಇಂಥ ಲೆವೆಲ್ಗೆ ಸ್ವಲ್ಪ ಕಷ್ಟವಾಗಿರ್ಬೋದು. ಫಾರ್ ಹೈಸ್ಕೂಲ್ ಇಟ್ ಮೈ ಬಿ ಈಸಿ. 50-50. ಟೈಮ್ ಇಸ್ ಅಪ್. ಅದೇ ಆ ಟೈಮ್ ಹೋಗೋಷ್ಟರಲ್ಲಿ ನಾವು ಬರಬೇಕು. ಮುಗಿಯೋಷ್ಟರಲ್ಲಿ ನೆಕ್ಸ್ಟ್ ಕ್ವೆಶನ್ ಹೊಟ್ಟೋಗ್ಬಿಡುತ್ತೆ. This question would have got skipped. Bouquet of flowers, embracement of flowers, sloth of flowers, sheaf of flowers. A bouquet of flowers. A bouquet of flowers. Correct, ma'am. Thank you, sir. Thank you, ma'am. A troupe of dancers, a pride of dancers, parliament of dancers, sheaf of dancers. The group of A group of dance. Yes. Supposing the child wants to choose 50-50, I would have given it on behalf of them. I'm just telling you will get 2 options get reduced. Now that you have told me troupe of dancers, I will have chosen it. I will choose it. ಎಕ್ಸಾಕ್ಟ್ಲಿ KBC ಗೇಮ್ ಆಡೋ ತರಾನೇ ಒಂದು ಬೋನಸ್ ರೌಂಡ್ ಇರುತ್ತೆ, ಎಕ್ಸ್ಟ್ರಾ ಪಾಯಿಂಟ್ಸ್ ಬರುತ್ತೆ, 50-50 ಲೈಫ್ ಲೈನ್ ಎಲ್ಲ ಬರುತ್ತೆ. ದೇರ್ ಕಾನ್ಸಂಟ್ರೇಷನ್ ಇಸ್ ಆಲ್ಸೋ ಬಿ ನೋಟಿಸ್. ಈ ತರ ಮೊದಲೇ ಗೇಮ್ ಅಲ್ಲ, ಬೇರೆ ಮಧ್ಯದಲ್ಲಿ ಇರುವಾಗ ರೈಟ್ ಕ್ವೆಶನ್ ಬಂದ್ರೆ ಚೂಸ್ ಮಾಡಿದ್ರೆ 200 ಪಾಯಿಂಟ್ಸ್ ಎಕ್ಸ್ಟ್ರಾ ಬರುತ್ತೆ. ಯಾವ ಆಪ್ಷನ್ ನಾನು ಚೂಸ್ ಮಾಡ್ಲಿ? ma'am. ಸಾರಿ ಮ್ಯಾಮ್, ಸಿ ನಾ? C. D, ma'am. C, D. Okay. I'll this time go with C. Next time we'll go with D. Okay, super. C box. We have got 200 points. Very nice. Our points have been accumulated. Brood of wolves, gaggle of wolves, pack of wolves, flock of wolves. A sloth of wolves. Sloth of wolves. Let me check it. No, it is wrong. We call it as pack of wolves. See, the right A pack. answer gets this. ಇಲ್ಲಿ ಏನಂದ್ರೆ ಅಕಸ್ಮಾತ್ ಮಕ್ಕಳು ತಪ್ಪಾಗಿರೋ ಆನ್ಸರ್ ಹೇಳ್ಬಿಟ್ರಂದ್ರೆ ಸರಿಯಾಗಿರೋ ಆನ್ಸರ್ಸ್ ಇದ್ರಲ್ಲಿ ಡಿಸ್ಪ್ಲೇ ಆಗುತ್ತೆ. ಅಗೇನ್ ಇಟ್ ಇಸ್ ಅಪ್ ಟು ಆರ್ ಡಿಸ್ಕ್ರಿಪ್ಷನ್. ಸರಿಯಾಗಿರೋ ಆನ್ಸರ್ ಲಾಸ್ಟ್ ಅಲ್ಲಿ ಡಿಸ್ಪ್ಲೇ ಮಾಡ್ಬೇಕಾ? ಎಲ್ಲ ಆಪ್ಷನ್ ಇದು ವರ್ಡ್ ವಾಲ್ ಅಲ್ಲಿ ಇದೆ. ಕ್ರೂ ಆಫ್ ಸೇಲರ್ಸ್. ಎಸ್ ಮ್ಯಾಮ್, ಐ ಸೆಲೆಕ್ಟ್ ಇಟ್ ಮ್ಯಾಮ್. ಲೆಟ್ ಮಿ ಚೆಕ್. A crew of. ಕರೆಕ್ಟ್. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು ಮ್ಯಾಮ್. ಇಟ್ ಇಸ್ ರೈಟ್. ಇಲ್ಲಿ ನೋಡಿದ್ರೆ ಈ ಪ್ರಶ್ನೆಗೆ ಆ ಪಿಕ್ಚರ್ ಸಂಬಂಧವಾಗಿರೋ ಆಪ್ಷನ್ಸ್ ಇಲ್ಲ. ಯು ಕ್ಯಾನ್ ಡೆಫಿನೆಟ್ಲಿ ಚೈಲ್ಡ್ ವಿಲ್ ಡೆಫಿನೆಟ್ಲಿ ಐಡೆಂಟಿಫೈ ಡಿ ಆಪ್ಷನ್, ಪ್ಯಾಕ್ ಆಫ್ ಕಾರ್ಡ್ಸ್ ಅಂತಾನೆ ಆ ಮಕ್ಕಳು ಕಂಡುಹಿಡಿತಾರೆ. ಇಂತಹ ಪ್ರಶ್ನೆಗಳಲ್ಲಿ ಏನೊಂದು ಅಡ್ವಾಂಟೇಜ್ ಅಂದ್ರೆ ಅಕಸ್ಮಾತ್ ಆ ಮಕ್ಕಳಿಗೆ ಗೊತ್ತಿಲ್ಲ, ಕಲೆಕ್ಟಿವ್ ಫಾರ್ಮ್ ಗೊತ್ತಿಲ್ಲ ಅಂದ್ರು ಇನ್ವೇರಿಯಬ್ಲಿ ದೇ ವಿಲ್ ಬಿ ಡೆಫಿನೆಟ್ಲಿ ಸೆಲೆಕ್ಟಿಂಗ್ ದ ರೈಟ್ ಆಪ್ಷನ್. ಸೊ at this point of time they are getting to know the collective noun as well as they are the word is getting registered. ಅಂದ್ರೆ ಪ್ಯಾಕ್ ಆಫ್ ಕಾರ್ಡ್ಸ್ ಅಂತ ನಾವು ಹೇಳ್ತೀವಿ. Which box do I choose? A, B, C, D, E. A. Okay. Plus 50 points. Good. So you are not only playing, points are also getting increased. At the same time, interaction is there. Very nice. Group of islands, group of A fruits, group of islands. Group of islands. ಸೊ ಈ ತರ ಕ್ವಶನ್ಸ್ ಬೇಡ, ನನ್ಗೆ ಕನ್ಫ್ಯೂಸಿಂಗ್ ಆಗಿರೋ ಕ್ವಶನ್ಸ್ ಮಕ್ಳಿಗೆ ಹೇಳ್ಬೇಕು. ಈ ಆಪ್ಷನ್ಸ್ ಎಲ್ಲ ನೋಡಿದ್ರೆ ಅವ್ರಿಗೆ ಕನ್ಫ್ಯೂಸ್ ಆಗಲ್ಲ ಅಂದ್ರು ನೀವು ಇದನ್ನ ಎಡಿಟ್ ಮಾಡ್ಕೋಬಹುದು.
ಆಪ್ಷನ್ಸ್ ನ ನೀವು ಎಡಿಟ್ ಮಾಡ್ಕೊಬಹುದು. ಈ ಆಪ್ಷನ್ಸ್ ಎಲ್ಲಾನು ಇದೆ. ಚೆಸ್ಟ್ ಆಫ್ ಡ್ರಾಸ್. ಕರೆಕ್ಟ್ ಮ್ಯಾಮ್. ಎಸ್ ಸರ್, ಕರೆಕ್ಟ್. ಥ್ಯಾಂಕ್ ಯು ಮ್ಯಾಮ್. ಕರೆಕ್ಟ್ ಸರ್. So let me choose 3 times the score. The score gets an army of ants. ಇಲ್ಲಿ ನೋಡಿದ್ರೆ ಈ ಪಿಕ್ಚರ್ ಎಲ್ಲ ಇದೆಯಲ್ಲ, ಅದ್ ಆಟೋಮೆಟಿಕ್ ಆಗಿ ಬರಲ್ಲ, ನಾವೇ ಚೂಸ್ ಮಾಡ್ಬೇಕು. ಆರ್ಮಿ ಆಫ್ ಆನ್ಸ್ ಅನ್ನೋದು ಆ ಕ್ವಶನ್ ನೀವು ಫ್ರೇಮ್ ಮಾಡ್ತಿದ್ದೀರಾ ಅಂದ್ರೆ ಗ್ರೂಪ್ ಆಫ್ ಆನ್ಸ್ ಅಂತರ ಸರ್ಚ್ ಬಾಕ್ಸ್ ಅಲ್ಲಿ ಹಾಕ್ತಿದೆ ಆ ವರ್ಡ್ ಬಾಲ್ ಅಲ್ಲಿ ನಿಮ್ಗೆ ಬರುತ್ತೆ. ಪಿಕ್ಚರ್ ಅಲ್ಲಿ ಎಡಿಟ್ ಮಾಡುವಾಗ ನೀವು ಆ ಗ್ರೂಪ್ ಆಫ್ ಆನ್ಸ್ ಅಂತ ಹಾಕಿದಾಗ ಯು ವಿಲ್ ಗೆಟ್ ಲಾಟ್ ಆಫ್ ಪಿಕ್ಚರ್ಸ್. ಇವಾಗ ಗೂಗಲ್ ಅಲ್ಲಿ ಪಿಕ್ಚರ್ಸ್ ನಾವು ಸರ್ಚ್ ಮಾಡ್ತೀವಲ್ಲ ಅದೇ ತರಾನೇ. ಲೆಟ್ ಮಿ ಚೂಸ್ ದಿ ಬಾಕ್ಸ್. ಟೆಲ್ ಮಿ ವಿಚ್ ಒನ್. ಡಿ. B. Okay. Super. This time I chose B. Next time we'll see for C. Okay. 3 more questions. shoal of fish. Shoal of fish. ಇದು ಪಿಕ್ಚರ್ ರೆಲೆವೆಂಟ್ ಆಗಿದೆ ಅಂತ ಅದೊಂದು ಹೇಳ್ಬೋದು. ಈ ಕ್ವಶನ್ ಕೇಳುವಾಗ ನೀವು ಇನ್ನೊಂದು ಕೇಳ್ಬೋದು. ಮಕ್ಳತ್ತ ಸಿಂಗುಲರ್ ಪ್ಲೂರಲ್. ಈ ಫಿಶ್ ಸಿಂಗುಲರ್ ಆಗಿರುವಾಗ ಫಿಶ್ ಅಂತೀವಿ, ಪ್ಲೂರಲ್ ಗೆ ನಾವ್ ಏನಂತೀವಿ, ಫಿಶಸ್ ಅಂದ್ರೆ ಅಲ್ಲ ಅಲ್ಲಿ ಬರಲ್ಲ. ಫಿಶ್ಗೆ ಫಿಶೇ ಪ್ಲೂರಲ್ ಫಾರ್ಮ್, ಅದನ್ನು ನೀವು ಅಲ್ಲಿ ಹೇಳ್ಬೋದು ಅಲ್ವಾ. ಸೊ added information also you are conveying it over here. School of stars, army of soldiers, a pair of mountains, an army of soldiers. Yes ma'am, true sir, thank you. Galaxy of stars. Correct. Perfect. So if at all you are having a computer lab in your school, you can choose, you can ask them to play in the lab itself, wherein there would be points. ಯಾರು ಜಾಸ್ತಿ ಪಾಯಿಂಟ್ಸ್ ತೆಗೆದಿದ್ದಾರೆ, ಯಾರು ಫಸ್ಟ್ ಬಂದಿದ್ದಾರೆ ಅನ್ನೋದು ಗೊತ್ತಾಗುತ್ತೆ. ಇಲ್ಲ you are having only one computer, you can ask the students to choose the answers and we'll get to know the score. And towards the end, we'll get to know the correct answers. You can as well check with show answers. Okay. ಡೇಟ್. ನೆಕ್ಸ್ಟ್ ನಾವು ನೋಡೋದು ಪ್ರೆಪೋಸಿಷನ್ ಆಫ್ ಪ್ಲೇಸ್. ಈ ಪ್ರೆಪೋಸಿಷನ್ ಆಫ್ ಪ್ಲೇಸ್ ಅನ್ನೋದು ಇವಾಗ ಲೇಬಲ್ಡ್ ಡಯಾಗ್ರಾಮ್. ಈಗ ಮ್ಯಾಪ್ ಎಲ್ಲ ಮಾಡ್ತೀವಲ್ಲ ಸ್ಕೂಲ್ ಎಲ್ಲ ಡ್ರಾಯಿಂಗ್ ಮಾಡ್ಬಿಟ್ಟು ಇಲ್ಲಿ ಜಾಗ ಬರುತ್ತೆ ಅಂತ, ಆತರ ಇಲ್ಲಿ ಪಿಕ್ಚರ್ಸ್ ಇರತ್ತೆ. ಆ ಪಿಕ್ಚರ್ಸ್ ಅಲ್ಲಿ ಹೆಂಗಿರತ್ತೆ ಅಂದ್ರೆ ಒಂದ್ ಮೇಲ್ಗಡೆ ಕೂತಿರತ್ತೆ, ಒಂದ್ ಕೆಳಗಡೆ ಓಡ್ತಾ ಇರತ್ತೆ, ಕೆಳಗಡೆ ಇರೋ ತರ ಇರತ್ತೆ. ಸೊ ಡಿಪೆಂಡಿಂಗ್ ಅಪಾನ್ ದ ಪ್ಲೇಸ್ ದೇ ಹ್ಯಾವ್ ಟು ಚೂಸ್ ದಿ ಅಪ್ರೋಪ್ರಿಯೇಟ್ ಪ್ರಪೋಸಿಷನ್. ಅದನ್ನ ನಾನು ಒಂದ್ ನಿಮಿಷ ಸ್ಕ್ರೀನ್ ಶೇರ್ ಮಾಡ್ತೀನಿ. It is this template is called as labeled diagram. I am exposing you to various templates that is available in WordWork. Okay, it's not in this format that you need to use. You can choose these many options are there. ಇಲ್ಲಿ ನೋಡಿದ್ರೆ ಬೆಕ್ಕು. Sorry ma'am. No madam, I was talking to my students. Okay. ಇಲ್ಲಿ ನೋಡಿದ್ರೆ ಆ ಬೆಕ್ಕು ಆ ಬಾಕ್ಸ್ ಕೆಳಗಡೆ ಇದೆ. ಸೊ ಕೆಳಗಡೆ ಇದೆ, ಮಧ್ಯದಲ್ಲಿದೆ, ಒಳಗಿದೆ, ಅದ್ ಮುಂದೆ ಇದೆ, ಹಿಂದ್ಗಡೆ, ಅದ್ರ ಮೇಲೆ, ಇಂತಹ ಪದಗಳನ್ನ ನಾವು ಯಾವ್ದಕ್ ಉಪಯೋಗಿಸ್ತೀವಿ? ಪ್ರೆಪೋಸಿಷನ್ ಆಫ್ ಪ್ಲೇಸ್ ಉಪಯೋಗಿಸ್ತೀವಿ. ಇಲ್ಲಿ ಯಾವ್ದು ಆಪ್ಷನ್ ನಾವು ಚೂಸ್ ಮಾಡೋದು? ವೆನ್ ಯು ಡ್ರ್ಯಾಗ್, ಇವಾಗ ನೀವ್ ಆನ್ಸರ್ ಹೇಳಿ ನಾನು ಡ್ರ್ಯಾಗ್ ಮಾಡ್ತೀನಿ ಆನ್ ಯೋರ್ ಬಿಹಾಫ್. ಅಂಡರ್. ಇವಾಗ ಅದನ್ನ ನಾನು ಚೂಸ್ ಮಾಡಿದ್ರೆ ಈ ತರ ಡ್ರ್ಯಾಗ್ ಆಗತ್ತೆ. So the right answer gets placed in the left hand side. The bird is dash the boxes. Between. ಒಳಗಡೆ ಇದೆ ಅಲ್ವಾ? It is in an enclosed space. In. Correct ma'am. Thank you sir. ಹಿಂದ್ಗಡೆ ಇದೆ. ಹಿಂದ್ಗಡೆ ಇದೆ ಅಂದ್ರೆ behind. Yes. ಮುಂದ್ಗಡೆ ಬಾಕಿ ಇದೆ, ಆನ್ ಅನ್ನೋ ಆಪ್ಷನ್ ಇದೆ. On. ಆನ್. It is touching the surface.
ಸೊ ನೀವು ಪ್ರತಿಯೊಂದು ಆಪ್ಷನ್ ಚೂಸ್ ಮಾಡುವಾಗ್ಲೂ ಆ ಆಪ್ಷನ್ ನಾನು ಯಾಕೆ ಚೂಸ್ ಮಾಡ್ತಿದೀನಿ, ಅದಕ್ಕೆ ಏನ್ ರೆಲೆವೆಂಟ್ ಆಗಿರೋ ಎಕ್ಸ್ಪ್ಲನೇಷನ್ ಅನ್ಕೊಡ್ಬೋದು, ಅದನ್ನ ನಾನು ಇಲ್ಲಿ ಹೇಳ್ಬೋದು ಅಲ್ವಾ. ಇನ್ ಫ್ರಂಟ್ ಆಫ್, ಮುಂದ್ಗಡೆಗೆ. So this is something pertaining to preposition of place. ನೆಕ್ಸ್ಟ್ ನಾವು ನೋಡೋದು ಹೋಮೋಫೋನ್ಸ್ ಹೋಮೋನಿಮ್ಸ್ ಬಗ್ಗೆ. ಈ ಹೋಮೋಫೋನ್ಸ್ ಹೋಮೋನಿಮ್ಸ್ ಬಗ್ಗೆ ಅನ್ನೋದು ಪ್ರೈಮರಿಯಲ್ಲೂ ಇದೆ, ವಿ ಹ್ಯಾವ್ ಇಟ್ ಇನ್ ಹೈಯರ್ ಡಿಗ್ರಿ ಆಲ್ಸೋ, ಬಟ್ ದ ಕಾಂಪ್ಲೆಕ್ಸಿಟಿ ವೇರೀಸ್, ರೈಟ್. ಸೊ ಇವಾಗ ನಾವು ಆ ಕಾನ್ಸೆಪ್ಟ್ ಹೇಳ್ಕೊಡುವಾಗ ಏನ್ ಮಾಡ್ಬೋದು, ಹೋಮೋಫೋನ್ಸ್ ಅಂತ ಬಂತಂದ್ರೆ ಈ ನೆಮೋನಿಮ್ಸ್ ಜ್ಞಾಪಕ ಇಟ್ಕೊಬಹುದು, ನೆನ್ಪಲ್ಲಿ ಇಟ್ಕೊಬಹುದು. ಹೋಮೋಫೋನ್ ಅಂತ ಬಂದಾಗ HOMO PHONES, ಎನ್ ಅನ್ನು ಎಸ್ ನು ಸರ್ಕಲ್ ಮಾಡಿ ಇಟ್ಕೊಳ್ಳಿ. ಹೋಮೋ ಅಂದ್ರೆ ಒಂದೇ ತರದ ಶಬ್ದ ಕೊಡೋ ಪದಗಳನ್ನ ನಾವು ಹೋಮೋಫೋನ್ಸ್ ಅಂತೀವಿ. ಆದ್ರೆ NNS ನ ಯಾಕೆ ಇಲ್ಲಿ ಮ್ಯಾಮ್ ಸರ್ಕಲ್ ಮಾಡಿದೀವಿ, ಯಾಕಂದ್ರೆ ಒಂದೇ ತರದ ಸ್ಪೆಲ್ಲಿಂಗ್ ಇಲ್ಲ, ನೋ ಸೇಮ್ ಸ್ಪೆಲ್ಲಿಂಗ್. ಅದಕ್ಕೋಸ್ಕರನೇ ಆ ಎನ್ ಅನ್ನ ನಾನು ಸರ್ಕಲ್ ಮಾಡಿರೋದು. ನೋ ಅದೇ ಸ್ಪೆಲ್ಲಿಂಗ್ ಒಂದೇ ಇರಲ್ಲ, ಬೇರೆ ಬೇರೆ ಇರತ್ತೆ. ನಿಮ್ಮಲ್ಲಿ ಏನಾಗತ್ತೆ, ಒಂದೇ ಸ್ಪೆಲ್ಲಿಂಗ್ ಇರತ್ತೆ, ಬೇರೆ ಬೇರೆ ಕಾಂಟೆಕ್ಸ್ಟ್ ಅಲ್ಲಿ ವರ್ಡ್ ನ ಉಪಯೋಗ ಮಾಡುವಾಗ ದ ವರ್ಡ್ ಗೆಟ್ಸ್ ಚೇಂಜ್. ವಿ ಚೂಸ್ ದಿ ವರ್ಡ್ ಅಕಾರ್ಡಿಂಗ್ಲಿ, ರೈಟ್. ಹೋಮೋನಿಮ್ ಅಂತ ಬರುವಾಗ ವೈ ಮತ್ತೆ ಆಲ್ಫಾಬೆಟ್ ಎಸ್ ನ ಸರ್ಕಲ್ ಮಾಡಿ ಇಟ್ಕೊಳ್ಳಿ. ಇಂತಹ ಸಣ್ಣ ಪುಟ್ಟ ವಿಷಯಗಳನ್ನ ನೀವು ಆ ಕಾನ್ಸೆಪ್ಟ್ ಹೇಳಿಕೊಡುವಾಗ ಹೇಳಿದ್ಬಿಟ್ಟು ಈ ಗೇಮ್ ನ ಆಟ ಆಡಿಸಿದ್ರೆ ಖಂಡಿತ ಅವ್ರಿಗೆ ನೆನಪಿರತ್ತೆ. ದೇ ವೋಂಟ್ ಫರ್ಗೆಟ್ ಇಟ್, ನಾಟ್ ಓನ್ಲಿ ಫಾರ್ ದಟ್ ಪರ್ಟಿಕ್ಯುಲರ್ ಸ್ಟ್ಯಾಂಡರ್ಡ್ ದಟ್ ಯು ಆರ್ ಸ್ಟಡಿಂಗ್, ಬಟ್ ಆನ್ ಅ ಲಾಂಗರ್ ಟೈಮ್ ಎಂದೆಂದಿಗೂ ಅದು ಮರೆಯಲ್ಲ ಅಲ್ವಾ. ದೇ ವೋಂಟ್ ಫರ್ಗೆಟ್ ಇಟ್. Next, I'm going to choose the template maze chase. Maze chase. We share the screen. This template is called as maze chase. ಕ್ವೆಶ್ಚನ್ ಅಪಿಯರ್ ಆಗತ್ತೆ, ಎರಡು ಆಪ್ಷನ್ ಬೇರೆ ಬೇರೆ ಕಡೆ ಇರತ್ತೆ. ದ ಲಿಟಲ್ ಗರ್ಲ್ ಗಾಟ್ ಡ್ಯಾಶ್ ಪ್ಲೇಯಿಂಗ್ ವಿತ್ ಹರ್ ಟಾಯ್ಸ್. ಬೋರ್ಡ್, ಆ ಹುಡುಗಿಗೆ ತುಂಬಾ ಬೋರ್ ಹೊಡಿತು. ಯಾವ ಬೋರ್ಡು, ಬರೆಯೋ ಬೋರ್ಡಾ ಇಲ್ಲಾಂದ್ರೆ BORED ಬೋರ್ಡಾ? ನೀವ್ ಹೇಳಿದಾದ್ಮೇಲೆ ನಾನು ಇಲ್ಲಿ ಚೂಸ್ ಮಾಡೋದು, ಇಲ್ಲಾಂದ್ರೆ BORED. ಓಕೆ, ಇದು ಐ ವೆಂಟ್ ಡ್ಯಾಶ್ ದಿ ಮಾರ್ಕೆಟ್. ನೋಡಿ, ಆ ಕ್ವೆಶ್ಚನ್ ಫಸ್ಟ್ ದೊಡ್ಡದಾಗಿ ಡಿಸ್ಪ್ಲೇ ಆಗ್ತಿದೆ, ಅದಾದ್ಮೇಲೆ ಕೆಳಗಡೆ ಬರ್ತಿದೆ. TWO. WEEK. Again, we get a lifeline. We need to ensure that it doesn't get hit many times. Otherwise, the questions would get disappeared. We can play it again. ಮತ್ತೆ ಸ್ಟಾರ್ಟ್ ಮಾಡಿ ಅಂತ ಕೊಡ್ಬೋದು. She will take on the dash of the queen in the drama. ಆ ಡ್ರಾಮಾನಲ್ಲಿ ಅವಳು ಕ್ವೀನ್ ರೋಲ್ ತಗೊಳ್ತಾಳೆ. ROLL.
ಶಿವ ಡ್ಯಾಶ್ ದಿ ಬಾಲ್. ಶಿವ ಬಾಲ್ ಅನ್ನು ಹಾಕ್ದ, ಬಿಸಾಕ್ದ ಅಂತಾರ. ಥ್ರೂ ಅಂತ ಅರ್ಥದಲ್ಲೇ ತಾನೇ ನಾವು ತಗೊಳ್ಳೋದು. THR. I want a dash of cake. ನಂಗೆ ಕೇಕ್ ಒಂದು ಪೀಸ್ ಬೇಕು. PACE. PIEC. She dashed the correct answer. ಅವಳಿಗೆ ಸರಿಗಿರೋ ಆನ್ಸರ್ ಅವಳಿಗೆ ಗೊತ್ತಿತ್ತು. NEW, KNEW, which do I choose? KNEW. Yes, lifelines are gone. So it says game over. ಇವಾಗ ಏನ್ ಮಾಡಬಹುದು? We can start again. And this time, if I feel I don't want to use this maze chase, I can definitely change over the pattern. I can simply choose it as a quiz, okay, or match up. ಈ ತರ choose ಮಾಡಬಹುದು. This option is available. It gets changed immediately. Like this it appears. ನೋಡಿದ್ರೆ ತಕ್ಷಣ ಅದೇ ಕ್ವೆಶನ್ಸ್ ಬೇರೆ ಪ್ಯಾಟರ್ನ್ ಅಲ್ಲಿ ಬಂದ್ಬಿಡುತ್ತೆ. ಐ ವಾಂಟ್ ಅ ಪೀಸ್ ಆಫ್ ಕೇಕ್. So okay. My dash wanted to go to the park. My son wanted to go to the park. Son. Shiva threw the ball. All these options you had already chosen it. Since the game got over, I chose a different template. I am completing it. There are 7 days in a week. WEEK. I went to the market. I went. The little girl got dash playing with her toys. Bored. ಇಲ್ಲಿ ನೋಡಿದ್ರೆ ಎರಡನೇ ಆಪ್ಷನ್ ಪಿಕ್ಚರ್ ಬಂದಿಲ್ಲ. So depending upon the template, it gets sorted out. I saw a bee on the flower. I will meet my friend. ಇದಕ್ಕೆ ಮುಂಚೆ ಇದು ಟೆಂಪ್ಲೇಟ್ ನಲ್ಲಿ ಎರಡು ಆಪ್ಷನ್ಸ್ ಇತ್ತು, ಅದರಿಂದ ನಾವು ಒಂದು ಚೂಸ್ ಮಾಡಬೇಕಾಗಿತ್ತು. ಆದ್ರೆ ಇದರಲ್ಲಿ ಆ ತರ ಇಲ್ಲ. ಸೊ ಡಿಪೆಂಡಿಂಗ್ ಅಪಾನ್ ದ ಟೆಂಪ್ಲೇಟ್ ಇಟ್ ಗೆಟ್ಸ್ ವೇರಿಡ್. ಓಕೆ, as you already explained homophones and homonyms difference in the beginning itself. Now we'll play a homonym game. Okay, homonym ಕಂಡುಹಿಡಿಯಕಾಗತ್ತಾ ಅಂತ ನೋಡೋಣ. One moment. This option, this template is called as drag and drop. Drag and drop ಅನ್ನೋದು ಈ ಟೆಂಪ್ಲೇಟ್ ಇನ್ ಹೆಸರು. wherein you'll drag and drop the words pertaining to respective names given. ರೈಟ್, ಒಂದು ಸರಿಯಾಗಿರೋ ಉತ್ತರನ ರೈಟ್ ಅಂತೀವಿ. ಮತ್ತೊಂದು ಕ್ರೇನ್, ಇದು ಈ ಕ್ರೇನ್. ವೇವ್, ಕೈಯಲ್ಲಿ ಆಡಿಸೋದು. ಇನ್ನೊಂದು ಡೈರೆಕ್ಷನ್ ಆಗಿರೋದು ರೈಟ್. ಬ್ಯಾಟ್,
one that we play. Is it available? Yes. Bat, another bat, ring, ಕೈಯಲ್ಲಿ ಹಾಕೋ ಉಂಗ್ರಾನೋ ರಿಂಗ್ ಅಂತೀವಿ, ಬೆಲ್ ಹೊಡಿತು ಅಂದ್ರೂ ಅದನ್ನ ರಿಂಗ್ ಅಂತೀವಿ. ವೇವ್, ವಾಚ್, ಬಾರ್ಕ್, ನಾಯಿ ಬೊಗಳ್ತಿದೆ. Another is bark of the tree. One crane is the bird, another crane is this equipment. One watch is that we wear on your wrist, another is that we do ನೋಡೋದು. ನೆಕ್ಸ್ಟ್ ನಾವು ನೋಡೋದು ಆರ್ಟಿಕಲ್ಸ್ ಆನ್ ಮತ್ತೆ ದ. ಇದು ಎಲ್ಲಿ ನಾವು ಉಪಯೋಗಿಸೋದು? ಇಂಡೆಫಿನೆಟ್ ಆರ್ಟಿಕಲ್ಸ್ ಅಂದ್ರೆ ಏನು, ಡೆಫಿನೆಟ್ ಆರ್ಟಿಕಲ್ಸ್ ಅಂದ್ರೆ ಏನು, ಅದನ್ನೆಲ್ಲ ಎಕ್ಸ್ಪ್ಲೇನ್ ಮಾಡಿರ್ತೀರಾ. ಸೊ ಸಂಬಂಧವಾಗಿರೋ ಕ್ವಶನ್ಸ್. ಬಟ್ ಆಲ್ ಐ ಚೂಸಿಂಗ್ ಏರೋಪ್ಲೇನ್. ಏರ್ಪ್ಲೇನ್ ಇಸ್ ಮೈ ಟೆಂಪ್ಲೇಟ್. My mother's friend is dash European, a European and the. You need to tell me the answer. I will choose accordingly. European, European, ಹೇಳ. A European. Super, sir. Thank you. European. You ಅನ್ನೋದು, although it starts with E, we pronounce it as U. That is why it is ಅಂತ explain ಮಾಡ್ತೀರಾ ಅವ್ರ ಹತ್ರ. We have dash innovative plan for the Republic Day parade. We have an. Correct. Innovative, innovative, vowel sound. What? Dash awesome street. ಎಷ್ಟು ಅದ್ಭುತವಾಗಿರೋ ಅದ್ಭುತ ಟೇಸ್ಟ್ ಅದು. What? And ಏನ್ ಬರುತ್ತೆ? and correct. The wedding reception will be held in dash opulent hotel. ಒಂದು ದೊಡ್ಡ ರಿಚ್ ಆಗಿರೋ ಹೋಟೆಲ್. ಒಂದು ನಿಮಿಷ ಏನೋ ಆಪ್ಷನ್ ಬರ್ತಿಲ್ಲ. What an opulent hotel. The wedding reception will be held in opulent hotel. Dash Vivekananda Memorial is a famous monument in Tamil Nadu. The, an, or a? The, okay. Because for states, rivers, newspapers, we use the. Perfect. And that which you are referring it. Do you have dash 1 rupee coin that I had given you yesterday? ನಾನು ನೆನ್ನೆ ಕೊಟ್ಟಿರೋ 1 rupee coin. ಎ ಬರಲ್ಲ, ಅ ಬರಲ್ಲ, ಇಲ್ಲಿ ದ ಬರುತ್ತೆ. ಯಾಕೆ ಇಲ್ಲಿ ದ ಬರತ್ತೆ ಅಂತ ಹೇಳ್ತೀರಾ ಮಕ್ಳ ಹತ್ರ? ಯಾಕಂದ್ರೆ ಇಲ್ಲಿ ನೀವು ಆಲ್ರೆಡಿ ಕೊಟ್ಟಿರೋ ಮಾತಾಡಿರೋ ಆ 1 rupee ಕಾಯಿನ್ ನ ನೀವು ರೆಫರ್ ಮಾಡ್ತಿದ್ದೀರಾ. ಆ 1 rupee ಕಾಯಿನ್ ಬಗ್ಗೆ ಮಾತಾಡಿರೋ ಕಾರಣಕ್ಕೋಸ್ಕರ ಇಲ್ಲಿ ದ ಅನ್ನೋ ಆರ್ಟಿಕಲ್ ನ ನಾವು ಬಳಸ್ತೀವಿ. Dash red onion is known for its pungent taste. Red onion is usually known for its pungent taste. I ordered dash sandwich, dash omelette, dash glass of orange juice. Or and the, which is the suitable option? The A and A. A and A. Okay, perfect, sir. Thank you. I read dash interesting novel today. ನಾನೊಂದು ಇಂಟ್ರೆಸ್ಟಿಂಗ್ ಆಗಿರೋ ನಾವೆಲ್ ಇವತ್ತು ಓದಿದೆ. ಯಾಕಂದ್ರೆ ಒಂದು ಬಬಲ್ ಲೆಟರ್ ಇರೋ ಪದ, ಅದು ಬಬಲ್ ಸೌಂಡ್ ಇದೆ ಆ ಪದ. Do you remember dash ostrich? We saw a dash zoo last weekend. ಹೋದ್ವಾರ ನೋಡಿದ ಆಸ್ಟ್ರಿಚ್ ನಿನಗೆ ನೆನಪಿದ್ಯಾ? So you are referring to the
thing referring to an object or person that you have already knowing. It is the. Yeah, and and the. Correct. ಇವಾಗ ಆನ್ಸರ್ಸ್ ತಿಳ್ಕೊಬಹುದು. ಅಕಸ್ಮಾತ್ ಅವರು ತಪ್ಪಾಗಿರೋ ಆನ್ಸರ್ನ ಚೂಸ್ ಮಾಡಿದ್ರೆ ಕೆಲವು ಟೆಂಪ್ಲೇಟ್ಗಳಲ್ಲಿ ಅದು ತೋರಿಸಲ್ಲ. ಯು ವಿಲ್ ಬಿ ಟೆಲ್ಲಿಂಗ್ ಇಟ್ ಮ್ಯಾನ್ಯಲಿ ವಾಟ್ ವುಡ್ ಬಿ ದ ಕರೆಕ್ಟ್ ಆನ್ಸರ್ ಹೋಗುತ್ತೆ. ಇಲ್ಲಿ ನೋಡಿದ್ರೆ ನಾವು ಚೂಸ್ ಮಾಡಿದ್ದು ಅದೇ ಸರಿಯಾಗಿರೋ ಆಪ್ಷನ್ ಆನ್ ಅಂತ ಕಾಣಿಸ್ತಿದೆ ಇಲ್ಲಿ ಅಲ್ವಾ. ಕೆಲವು ಟೆಂಪ್ಲೇಟ್ಸ್ ಎಲ್ಲ ಆ ತರ ಇರಲ್ಲ. ವೇರ್ ಇನ್ ಯು ನೀಡ್ ಟು ಟೆಲ್ ದ ರೈಟ್ ಆನ್ಸರ್. ಡು ಯು ಹ್ಯಾವ್ ಡ್ಯಾಶ್ ₹1 ಕಾಯಿನ್ ದಟ್ ಐ ಹ್ಯಾಡ್ ಗಿವನ್ ಯು ಎಸ್ಟರ್ಡೇ. ನಾನು ಯಾವ ₹1 ಕಾಯಿನ್ ನಿಮ್ಗೆ ನೆನ್ನೆ ನಾನು ಕೊಟ್ನೋ ಅದು ನಿನ್ನ ಹತ್ರ ಇದೆಯಾ? ಸೊ ಬೋತ್ ದ ಸ್ಪೀಕರ್ ಅಂಡ್ ದ ಲಿಸನರ್ ಆರ್ ನೋಯಿಂಗ್ what context is being talked about, spoken about. I ordered a and a. Do you remember an ostrich? Do you remember the ostrich that we saw at the zoo last weekend? The last week. The last weekend. The last weekend. Correct, ma'am. ಯಾಕಂದ್ರೆ ಮಾತಾಡೋರ್ಗು ಕೇಳೋರ್ಗು ಯಾವ ಆಸ್ಟ್ರಿಚ್ ಬಗ್ಗೆ ಯಾವ ಝೂ ಬಗ್ಗೆ ಮಾತಾಡ್ತಿದೀವಿ ಅಂತ ಗೊತ್ತಾಗಿದೆ. It's already been known and it has already been spoken about. Next we'll move on to coordinating conjunctions. Conjunctions ಅಲ್ಲಿ coordinating conjunctions ಅನ್ನೋದು ನೀವು ಮಕ್ಕಳಿಗೆ ಹೇಳ್ಕೊಟ್ಟಿರ್ತೀರಾ. ಆ coordinating conjunctions ನ ಹೇಗ್ ನೆನ್ಪಿಟ್ಕೊಬಹುದು ಅನ್ನೋದನ್ನು ನೀವು ಹೇಳ್ಕೊಡ್ಬೋದು. ಫ್ಯಾನ್ ಬಾಯ್ಸ್ ಅಂತ ಹೇಳ್ಬೋದು. ಫ್ಯಾನ್ ಬಾಯ್ಸ್ ಅನ್ನೋದು ನೆಮೋನಿಕ್ ಟರ್ಮ್ ಫಾರ್ and nor but or yet so ಅಂತ ನೆನ್ಪಿಟ್ಕೊಂಡ್ರೆ ಫ್ಯಾನ್ ಬಾಯ್ಸ್ ಇಂತಹ ವರ್ಡ್ಸ್ ಬಂದ್ರೆ ಇಂತಹ ವರ್ಡ್ಸ್ ಮಾತ್ರ ನಾವು ಕೋಆರ್ಡಿನೇಟಿಂಗ್ ಕಂಜಂಕ್ಷನ್ಸ್ ಆಗಿ ಬಳಸ್ತೀವಿ. ಬೇರೆ ಮಿಕ್ಕಿರೋದೆಲ್ಲ ಸಬಾರ್ಡಿನೇಟಿಂಗ್ ಆಗೋ ಇಲ್ಲಾಂದ್ರೆ ಕೋರಿಲೇಟಿವ್ ಕಂಜಂಕ್ಷನ್ಸ್ ಆಗಿ ಬರುತ್ತೆ. ಕೋರಿಲೇಟಿವ್ ಅಂದ್ರೆ ಇಟ್ ಆಲ್ವೇಸ್ ಕಮ್ಸ್ ಇನ್ ಪೇರ್. ಇದೆಲ್ಲ ನೀವು ಹೇಳ್ಕೊಟ್ಟಿರ್ತೀರಾ ಅಲ್ವಾ ಆ ಟಾಪಿಕ್ ಹೇಳ್ಕೊಡುವಾಗ. For here, as I'm showing the activity pertaining to coordinating conjunction, I'm telling the mnemonic that we use for this coordinating conjunctions, that is fanboys. Okay, so the questions are going to be pertaining to coordinating conjunction. We'll see them. As usual, I expect it to be interactive as we are being until now. ಇವಾಗಿರೋ ತನಕ ಇವಾಗ ಹೇಗಿದೀವೋ ಅದೇ ತರಾನೇ ಇಂಟ್ರಾಕ್ಟಿವ್ ಆಗಿರ್ಬೇಕು ಅಂತ ನಾನು ಇಚ್ಛೆ ಪಡ್ತೀನಿ. ನನ್ಗೆ ಕ್ವೆಸ್ಟ್ ಪ್ಯಾಟರ್ನ್ ಬೇಡ ಅಂತ ಅನಿಸ್ತಂದ್ರೆ ಯು ಕ್ಯಾನ್ ಹ್ಯಾವ್ another pattern over here wherein ಫ್ಲೈಯಿಂಗ್ ಫ್ರೂಟ್ ಈ ಆಪ್ಷನ್ ನಾನು ಚೂಸ್ ಮಾಡ್ತೀನಿ. ಕ್ವಿಸ್ ಬೇಡ ಅಂತ ತಕ್ಷಣ ಯು ಕ್ಯಾನ್ ಶಿಫ್ಟ್ ಓವರ್. ಓಕೆ, ಯು ಕ್ಯಾನ್ ಚೇಂಜ್ ದಿ ಮ್ಯಾನರ್ ಇನ್ ವಿಚ್ ಇಟ್ ವಾಂಟ್ಸ್ ಟು ಬಿ, ಇಟ್ gets to be displayed format pattern. Okay, you can do that. Can you stay here dash wait for him? ಇಲ್ಲಿರ್ಬೋದಾ, ಇಲ್ಲಿದ್ದವನ್ಗೋಸ್ಕರ ಕಾಯ್ಬೋದಾ? ಐ ಲೈಕ್ ಟು ಈಟ್ ರೈಸ್ ಡ್ಯಾಶ್ ಪೂರಿ ಇಸ್ ಮೈ ಫೇವ್ರೆಟ್. ನನಗೆ ಅನ್ನ ತಿನ್ನಕ್ ಇಷ್ಟನೇ, ಆದ್ರೆ ನನಗೆ ಪೂರಿನೇ ತುಂಬಾ ಇಷ್ಟ. ಆದ್ರೆ there is a contrary, it is a contradicting sentence wherein you like one thing and there is an opposite. ಇಲ್ಲ ಅಂತ ಇನ್ನೊಂದು ಸೆಂಟೆನ್ಸ್ ಹೇಳ್ತಿದೆ. He studied hard for the test dash he failed. ಆದ್ರೂ ಫೇಲ್ ಆದ, yet he failed. Correct, ma'am. So ಈ ಬಾಯ್ಸ್, ಫ್ಯಾನ್ ಬಾಯ್ಸ್ ಅಲ್ಲಿ BOYS, Y stands for yet. ಆದ್ರೂ ಇಲ್ಲಿ ಆಪ್ಷನ್ ಅಲ್ಲಿ ಬಟ್ ಇರ್ಲಿಲ್ಲ. We can go by bus dash we can walk. ಇದರ್ ವಿ ಕ್ಯಾನ್ ನಾವೊಂದ್ ಬಸ್ಸಲ್ಲಿ ಹೋಗ್ಬೋದು, ಇಲ್ಲಾಂದ್ರೆ ನಾವು ನಡ್ಕೊಂಡು ಹೋಗ್ಬೋದು. ಕರೆಕ್ಟ್ ಮ್ಯಾಮ್. ಡು ಯು ಲೈಕ್ ಕ್ಯಾಟ್ಸ್ ಡ್ಯಾಶ್ ಡಾಗ್ಸ್? ಸೊ ಡಾಗ್ಸ್, ಬಟ್ ಡಾಗ್ಸ್, ಆರ್ ಡಾಗ್ಸ್, ಅಂಡ್ ಡಾಗ್ಸ್, ಆರ್ ಡಾಗ್ಸ್. ಇದರಲ್ಲಿ ಯಾವ್ದಾದ್ರು ಒಂದು ಚೂಸ್ ಮಾಡೋ ತರ. ಆರ್ ಪರ್ಫೆಕ್ಟ್. ವುಡ್ ಯು ಲೈಕ್ ಆಪಲ್ಸ್ ಡ್ಯಾಶ್ ಬನಾನಾಸ್? Or bananas.
ಬಾಳೆಹಣ್ಣ ಇಲ್ಲದೆ ಆಪಲ್ ಇಷ್ಟನಾ ನಿನ್ಗೆ? ಐ ಆಮ್ ಟಯರ್ಡ್ ಡ್ಯಾಶ್ ಐ ಆಮ್ ಗೋಯಿಂಗ್ ಟು ಸ್ಲೀಪ್. ನನ್ ತುಂಬಾ ಟಯರ್ಡ್ ಆಗಿದೆ, ಆ ಕಾರಣಕ್ಕೋಸ್ಕರ ನಾನು ಮಲ್ಕೊಳ್ತೀನಿ. ಅದಕ್ಕೋಸ್ಕರ ಸೊ ಯು ಆರ್ ಟೆಲ್ಲಿಂಗ್ ಔಟ್ ದ ರೀಸನ್. ಆ ಕಾರಣಕ್ಕೋಸ್ಕರ ನಾನು ಸೊ ಅನ್ನೋದನ್ನ ಕೋಆರ್ಡಿನೇಟಿಂಗ್ ಕಂಜಂಕ್ಷನ್ ಆಗಿ ಇಲ್ಲಿ ಉಪಯೋಗಿಸ್ತೀನಿ. ಸರ್ ರೈಟಿಂಗ್ ಇಸ್ ವೆರಿ ಗುಡ್ ಡ್ಯಾಶ್ ಆರ್ ರೀಡಿಂಗ್ ಇಸ್ ನಾಟ್ ಸೋ ಗುಡ್. ಒಂದ್ ಚೆನ್ನಾಗಿದೆ, ಇನ್ನೊಂದ್ ಚೆನ್ನಾಗಿಲ್ಲ. ಒಂದ್ But. ಚೆನ್ನಾಗಿದೆ ಬಟ್ ಕರೆಕ್ಟ್ ಮ್ಯಾಮ್. ಕಾಂಟ್ರರಿ ಆಗಿತ್ತಂದ್ರೆ ನಾವು ಅವಾಗ ಬಟ್ ಉಪಯೋಗಿಸ್ತೀವಿ. ಮೈ ಗ್ರ್ಯಾಂಡ್ ಮಾ ಮೇಕ್ಸ್ ಟೇಸ್ಟಿ ಫುಡ್ ಡ್ಯಾಶ್ ಸ್ನಾಕ್ಸ್. ಚೆನ್ನಾಗಿರೋ ಆ ಅಡಿಗೆನೂ ಮಾಡ್ತಾರೆ ಮತ್ತೆ ಸ್ನಾಕ್ಸು ಮಾಡ್ತಾರೆ. ಒಂದಲ್ಲದೆ And. ಇನ್ನೊಂದು ಇದೆ, ಒಂದಲ್ಲದೆ Yes. ಮತ್ತೊಂದು ಇದೆ ಅನ್ನುವಾಗ ಅಂಡ್ ಉಪಯೋಗಿಸ್ತೀವಿ. ವಿ ಕಾಂಟ್ ಪ್ಲೇ ಫುಟ್ಬಾಲ್ ಡ್ಯಾಶ್ ಇಟ್ ಇಸ್ ರೈನಿಂಗ್. ವಿ ಕ್ಯಾನ್ ಪ್ಲೇ ಫುಟ್ಬಾಲ್, ಯಾಕೆ? ಮಳೆ ಬೀಳ್ತಾ ಇದೆ. So it is raining. ಸೊ ಇಟ್ ಇಸ್ ರೈನಿಂಗ್. As sorry, as it is raining. Okay, for ಆಸ್ it ಇಲ್ಲ, is raining. ಫಾರ್. ಯಾಕಂದ್ರೆ For. ಯಾಕಂದ್ರೆ ಅನ್ನೋದು ಫಾರ್ ಅನ್ನೋ ಕೋಆರ್ಡಿನೇಟಿಂಗ್ ಕಂಜಂಕ್ಷನ್ ಇಲ್ಲಿ ಬರುತ್ತೆ. ಆ ಕಾರಣಕ್ಕೋಸ್ಕರ ಇದನ್ನ ನಾವು ಚೂಸ್ ಮಾಡ್ತೀವಿ. ಸೂಪರ್. ಈಗ ಟೆನ್ಸಸ್ ಅಂತ ಬಂತಂದ್ರೆ ಮಕ್ಕಳಿಗೆ ಪ್ರೆಸೆಂಟ್, ಕಂಟಿನ್ಯೂಸ್, ಪರ್ಫೆಕ್ಟ್ ಟೆನ್ಸ್ ಇವೆಲ್ಲ ಹೇಳ್ಕೊಡ್ತೀವಿ. ಆಗ ಒಂದ್ ನಿಮಿಷ. ಅವ್ರು ಏನ್ ಮಾಡ್ತಾ ಇದ್ದಾರೆ, ಸಮ್ ಆಕ್ಷನ್ ದಟ್ ಈಸ್ ಹ್ಯಾಪನಿಂಗ್ at the ಪಾಯಿಂಟ್ ಆಫ್ ಟೈಮ್ ಆಫ್ ಸ್ಪೀಕಿಂಗ್. ಇವಾಗ ಒಂದ್ ಕೆಲಸ ನಡೀತಾನೆ ಇದೆ ಅಂದ್ರೆ ಅದನ್ನ ನಾವು ಪ್ರೆಸೆಂಟ್ ಕಂಟಿನ್ಯೂಸ್ ಅಂತ ಹೇಳ್ತೀವಿ. ಸೊ ಬಿಫೋರ್ ಯು ಟೆಲ್ ದಿಸ್ ಕಾನ್ಸೆಪ್ಟ್ ಯು ವಿಲ್ ಬಿ ಟೆಲ್ಲಿಂಗ್ ದಿಸ್ ಆಸ್ ವೆಲ್. ಆ ಸೆಂಟೆನ್ಸ್ ಇನ್ ಪ್ಯಾಟರ್ನ್ ಹೇಗಿರತ್ತೆ ಅಂದ್ರೆ ಸಬ್ಜೆಕ್ಟ್ ಇರತ್ತೆ, ಆಮ್, ಇಸ್, ಆರ್, ಎಂ, ಐ ಎಸ್, ಎ ಆರ್ ಇ, ಇದು ಮೂರಲ್ಲಿ ಯಾವ್ದಾದ್ರು ಒಂದಿರತ್ತೆ. ಅದ್ರ ಜೊತೆಗೆ ವರ್ಬ್ ಜೊತೆ ING ಸೇರಿಸುತ್ತೇವೆ. ಅಂದ್ರೆ ಈ ಪಿಕ್ಚರ್ ನೋಡ್ಬಿಟ್ಟು ಯಾವ ಕೆಲ್ಸಕ್ಕೆ ಸೂಟ್ ಆಗತ್ತೆ. ಫಸ್ಟ್ ಪಿಕ್ಚರ್ ಇಟ್ ಪರ್ಟೈನ್ಸ್ ಟು, ಇಲ್ಲಿ ಯಾವ ಆಪ್ಷನ್ ನಾವು ಚೂಸ್ ಮಾಡೋದು? ಇಲ್ಲಿ ಯಾವ ಆಪ್ಷನ್ ಚೂಸ್ ಮಾಡ್ಬೋದು? ಇಲ್ಲಿ ಫಸ್ಟ್ ಪಿಕ್ಚರ್ ಅಲ್ಲಿ ಇಬ್ರು ಆಟ ಆಡೋ ತರ ಇದೆ. ಇಬ್ರು ಆಟ ಆಡ್ತಿದ್ದಾರೆ. ಸಾರಾ ಅಂಡ್ ಮಾರ್ಕೋ ಆರ್ ಪ್ಲೇಯಿಂಗ್. ಅವರಿಬ್ರು ಆಟ ಆಡ್ತಾ ಇದ್ದಾರೆ. ಸಾರಾ ಅಂಡ್ ಮಾರ್ಕೋ ಆರ್ ಪ್ಲೇಯಿಂಗ್. ಇಲ್ಲಿ ಇವನ್ ಏನ್ ಮಾಡ್ತಾನೆ? ಒಂದು ಗಾಡಿನ ಓಡಿಸ್ತಾ ಇದ್ದಾನೆ. ಹಿ ಈಸ್ ರೈಡಿಂಗ್ ಅ ಬೈಕ್. ಅವನು ಒಂದು ಬೈಕ್ ಅನ್ನು ಓಡಿಸುತ್ತಿದ್ದಾನೆ. ಅವನು ಅನ್ನೋದು ಹಿ ಇಸ್ ನಾ ಸೇರಿಸ್ತಿದೀವಿ. ಅದ್ರ ಜೊತೆಗೆ ವರ್ಬ್ ಯಾವ್ದಿಲ್ಲಿ? ರೈಡ್ ಜೊತೆ ING ಸೇರಿಸಿದ್ರೆ ಆ ರೈಡ್ EING ಬರುತ್ತೆ. ಹಿ ಇಸ್ ರೈಡಿಂಗ್ ಅ ಬೈಕ್. ಅವರು ಅಡಿಗೆ ಮಾಡ್ತಿದ್ದಾರೆ. ದೇ ಆರ್ ಕುಕಿಂಗ್. ಇಲ್ಲಿ ನೋಡಿದ್ರೆ ಈ ಪಿಕ್ಚರ್ ಎಲಿಮೆಂಟ್ ಆಗಿರೋ ಆಪ್ಷನ್ಸ್ ಇದೆಲ್ಲ ಕರೆಕ್ಟ್ ಆಗ್ತಾನೆ ಇದೆ. ಇದ್ರಲ್ಲಿ ನೀವು ಇದ್ ಮಾತ್ರ ಅಲ್ಲ, ಯಾಕೆ ಅದನ್ನ ಪ್ರೆಸೆಂಟ್ ಕಂಟಿನ್ಯೂಸ್ ಅಂದ್ರೆ ಏನೆಲ್ಲ ನಾವು ಗಮನದಲ್ಲಿ ಇಟ್ಕೊಬೇಕು ಅನ್ನೋದನ್ನು ನೀವು ಹೇಳ್ಬೋದಲ್ವಾ? He is watching TV. ಅವರು ಮಾತಾಡ್ತಿದ್ದಾರೆ. They are talking. Where is it? Here. Like last one. ಕರೆಕ್ಟ್ ಆಗಿ ಹೇಳಿದೀರಾ? ಸೋಫಿ ಇಂಟರ್ನೆಟ್ ನಲ್ಲಿ ಸರ್ಚ್ ಮಾಡ್ತಿದ್ದಾಳೆ, ಹುಡುಕ್ತಾ ಇದ್ದಾಳೆ. ಅವನು ಗಿಟಾರ್ನ ಪ್ಲೇ ಮಾಡ್ತಿದ್ದಾನೆ. ಹಿ ಇಸ್ ಪ್ಲೇಯಿಂಗ್ ದಿ ಗಿಟಾರ್. ಸೊ ಸಬ್ಜೆಕ್ಟ್ ಪ್ಲಸ್ ಐ ಇಸ್ ಆಮ್ ಆರ್ ಆಮ್ ಆರ್ ಇಸ್ ಆರ್ ಆರ್, ಅದಾದ್ಮೇಲೆ ವರ್ಬ್ ಪ್ಲಸ್ ING ಬಂತಂದ್ರೆ ಅದನ್ನ
ನಾವು ಪ್ರೆಸೆಂಟ್ ಕಂಟಿನ್ಯೂಸ್ ಅಂತ ಹೇಳ್ತೀವಿ. ಸೊ ಲೆಟ್ ಅಸ್ ಚೆಕ್ ವೆದರ್ ದ ಗಿವನ್ ಆನ್ಸರ್ಸ್ ಇಸ್ ರೈಟ್ ಆರ್ ರಾಂಗ್. ಎಸ್, submit. Perfectly right. So we have got to know some of the templates in which the questions can be asked, wherein learning is also taking place at the same time they are playfully learning. ಆಟ ಆಡ್ತಾನೆ ಒಂದು ವಿಷಯನ ಅವರು ಕಲಿತಿದ್ದಾರೆ. ಯಾವ್ದ್ ಮೂಲಕ? ಈ ವರ್ಡ್ ವಾಲ್ ಅನ್ನೋ ಪ್ಲಾಟ್ಫಾರ್ಮ್ ಮೂಲಕ ಅವರು ಕಲಿತಿದ್ದಾರೆ. ರೈಟ್. ಸೊ ನಿಮ್ಗೆ ಇದೆಲ್ಲ ಉಪಯೋಗ ಆಗತ್ತಾ? ಇವತ್ ನಾನ್ ತೋರ್ಸಿದ್ದು ನಿಮ್ಗೆ ಏನಂತ ಅನ್ನಿಸ್ತು? ಯಾರಾದ್ರೂ ಏನಾದ್ರು ಹೇಳ್ಬೇಕಂದಿದ್ರೆ ಹೇಳ್ಬೋದು. ನಿಮ್ಗೆ ಏನಾದ್ರು ಥಾಟ್ಸ್ ಇತ್ತೆ ಅಂದ್ರೆ ಕ್ಯಾನ್ ಶೇರ್. ಈ ಪ್ಲಾಟ್ಫಾರ್ಮ್ ಹೆಸರು ಅಕಸ್ಮಾತ್ ಯಾರಾದ್ರೂ ಲೇಟ್ ಆಗಿ ಜಾಯಿನ್ ಮಾಡಿದ್ರೆ ಅವ್ರಿಗೋಸ್ಕರ ಹೇಳ್ತೀನಿ. ಅದ್ರ ಹೆಸರು ವರ್ಡ್ ವಾಲ್ ಅಂತ, wherein you have lot of questions readily available pertaining to grammar, and you can yourself create your own activity rather than taking the existing one. ಇದೆಲ್ಲಾನು ಇಲ್ಲಿ ಮಾಡಕ್ಕಾಗುತ್ತೆ. can sign in. ಇದೊಂದು ಆಪ್ ಅಲ್ಲ, ಇಲ್ಲ. One of you had asked me in the beginning whether it is an app. No, it is not an app. Anything that you want to tell or share, you can. ಹೆಂಗಿತ್ತು ನಿಮ್ಗೆ ಉಪಯೋಗ ಅಂತ ಅನ್ನಿಸ್ತಾ? ನಿಮ್ಗೆ ಮಕ್ಳಿಗೆ ಇದನ್ನ ತೋರಿಸ್ಬೋದು ಅಂತ ಅನ್ನಿಸ್ತಾ? ಏನಿದ್ರು ಹೇಳ್ಬೋದು. Yes, it can be done in mobile phone also, ma'am. Can be done, sir. Sorry. It can be done in mobile phone also. Okay. Thank you. ನಾವು ಏನೇ ಫ್ಲಾಶ್ ಕಾರ್ಡು ಚಾರ್ಟ್ ಇಟ್ಟು ಹೇಳ್ಕೊಟ್ರು, ಇವಾಗಿರೋ ಥ್ರೂ ಗೂಗಲ್ ಯು ಕ್ಯಾನ್ ಸರ್ಚ್ ಸರ್. ಅದ್ರದ್ದು ಹೆಸರು ವರ್ಡ್ ವಾಲ್. ಬೇರೆ ಯಾರಿಗಾದ್ರು ಏನಾದ್ರು ಕೇಳ್ಬೇಕಾಗಿದೆಯಾ? ಏನಾದ್ರು ಡೌಟು ಏನಾದ್ರು ಇದ್ರೆ ನೀವು ಹೇಳ್ಬೋದು. So ever you want to tell, you can. Okay. Thank you. ನೀವೆಲ್ಲರೂ ದಯವಿಟ್ಟು ನಿಮ್ಮ ವಿಡಿಯೋವನ್ನ ಆನ್ ಮಾಡ್ಕೊಳ್ಳಿ. ಪ್ಲೀಸ್ ಟರ್ನ್ ಆನ್ ಯುವರ್ ವಿಡಿಯೋ. It is for our recording purpose that I'm asking you to turn on the video. I hope the video is enabled to all the participants. ದಯವಿಟ್ಟು ಹೋಗ್ಬೇಡಿ. ಹೋಗೋಕ್ ಮುಂಚೆ ಒಂದ್ ನಿಮಿಷ ನಿಮ್ ವಿಡಿಯೋನ ಟರ್ನ್ ಆನ್ ಮಾಡ್ಕೊಳ್ಳಿ. The session was very resourceful. Thank you. Thank you, ma'am. Thank you so much. Mansa ma'am, the session was very interesting and very informative, ma'am. Thank you so much, Okay. ma'am. Thank you, ma'am. ವಿಡಿಯೋ ಟರ್ನ್ ಆನ್ ಮಾಡಕ್ ಆಗ್ತಿಲ್ವಾ ಎಲ್ಲರಿಗೂ? ಐ ಸಿ ಮೋಸ್ಟ್ ಆಫ್ ಯು ಇನ್ ವಿಡಿಯೋ ಆನ್ ಮಾಡದೇನೆ ಕಾಣಿಸ್ತಿದೆ. Some of you ಹೇಳಿ ಸರ್. ಓಕೆ ಸರ್, ಥ್ಯಾಂಕ್ ಯು. ಇನ್ನೂ ಫ್ಯೂ ನೇಮ್ಸ್ ಅಲ್ಲಿ ಇರೋರು, ಹೆಸರಲ್ಲಿ ಇರೋರು ಆನ್ ಮಾಡಕ್ ಆಗ್ತಿಲ್ಲ. ಐ ಡೋಂಟ್ ನೋ ದ ರೀಸನ್. ಮಾಡಕ್ ಆಯ್ತಂದ್ರೆ ದಯವಿಟ್ಟು ನಿಮ್ಮ ವಿಡಿಯೋನ ಆನ್ ಮಾಡ್ಕೊಳ್ಳಿ.
Karthik, it is done. Karthik, you're there. Thank you, ma'am. Thank you, ma'am. Thank you, madam. Karthik, session முடிச்சுக்கலாமா?